VCD ನಂಬರ್ 1751, ತಾಲಿಪರಂಬ ಕೇರಳ, ಫಸ್ಟ್ ಪಾರ್ಟ್. ಮುರಳಿ ತಾರೀಖು 29/12/1963. ನುಡಿಸಿರುವಂಥ ತಾರೀಖು 2/5/2013. ओम शांति। ये दिल्ली में साकार वाणी चल रही थी। ಇದು ದಿಲ್ಲಿಯಲ್ಲಿ ಸಾಕಾರವಾಣಿ ನಡೀತಾ ಇತ್ತು. 29/12/63 29/12/63 ಇಸ್ವಿದು. 9वें पेज के मध्यांत में बात चल रही थी। 9ನೇ ಪೇಜಿನ ಮಧ್ಯಾಂತದಲ್ಲಿ ಮಾತು ನಡೀತಾ ಇತ್ತು. कोई धरती को वंदे मातरम नहीं करना होता है। ಯಾವುದೇ ಭೂಮಿಗೆ ಒಂದೇ ಮಾತರಂ ಅಂತ ಹೇಳೋದಿಲ್ಲ. धरती को क्यों नहीं करना होता है? ಭೂಮಿಗೆ ಯಾಕೆ ಮಾಡೋದಿಲ್ಲ? वंदना क्योंकि धरती तो जड़ है। ಭೂಮಿಗೆ ವಂದನೆಯನ್ನ ಮಾಡೋದಿಲ್ಲ. ಯಾಕೆಂದ್ರೆ ಭೂಮಿ ಅಂತೂ ಜಡ ಆಗಿದೆ. वंदना चैतन्य की जाती है। ವಂದನೆ ಏನಿದೆ ಇದು ಚೈತನ್ಯನ ಮಾಡಲಾಗುತ್ತೆ. वंदे मातरम कोई वायलेंस वाली को भी नहीं की जाती है। ಒಂದೇ ಮಾತರಂ ಅಂತ ಯಾವುದೇ ವೈಲೆನ್ಸ್ನವ್ರಿಗೂ ಸಹ ಮಾಡೋದಿಲ್ಲ. वायलेंस माना हिंसा। ವೈಲೆನ್ಸ್ ಅಂದ್ರೇನೆ ಹಿಂಸೆ. धरती को भी नहीं की जाती है ಭೂಮಿಗೂ ಸಹ ಮಾಡ್ಲಿಕ್ಕಾಗಲ್ಲ. और हिंसा करने वाली कोई देवी हो तो उसको भी वंदना नहीं की जाती है। ಮತ್ತೆ ಹಿಂಸೆ ಮಾಡುವಂತ ಯಾರಾದರೂ ದೇವಿ ಆಗಿದ್ರೆ ಅವ್ರಿಗೂ ಸಹ ವಂದನೆ ಮಾಡೋದಿಲ್ಲ. कौन है हिंसा करने वाली देवी? ಯಾರಾಗಿದ್ದಾರೆ ಹಿಂಸೆ ಮಾಡುವಂತ ದೇವಿ? है महाकाली। ಮಹಾಕಾಲಿ ಆಗಿದ್ದಾರೆ. बाबा ने बोला वायलेंस वाली को थोड़े ही वंदना करना है। ಬಾಬಾ ಹೇಳಿದ್ದಾರೆ ವೈಲೆನ್ಸ್ನವರಿಗೆ ಏನು ವಂದನೆಯನ್ನ ಮಾಡ್ತಾರಾ? ಇಲ್ಲ. फिर किसको करना है? ಮತ್ತೆ ಯಾರಿಗೆ ಮಾಡಬೇಕಾಗಿದೆ? हैं कौन सी देवी की वंदना करना है? ಯಾವ ದೇವಿಯ ವಂದನೆ ಮಾಡಬೇಕಾಗಿದೆ? जो देवी नॉन वायलेंस हो। ಯಾವ ದೇವಿ ನಾನ್ ವೈಲೆನ್ಸ್ ಆಗಿರ್ತಾರೆ. वायलेंस वाली देवी होगी तो महाकाली वायलेंस वाली है, किसके द्वारा पूजी जाती है? ಮತ್ತೆ ಹಿಂಸೆ ಮಾಡುವಂತ ದೇವಿ ಆಗಿದ್ರೆ ಯಾವ ರೀತಿ ಮಹಾಕಾಲಿ ಇದ್ದಾರೆ तो ಅವ್ರ ಪೂಜೆ ಯಾರ ಮುಖಾಂತರ ನಡೆಯುತ್ತೆ? है वायलेंस करने वालों के द्वारा पूजी जाएगी। ಯಾರು ಹಿಂಸೆ ಮಾಡುವಂತವ್ರು ಇರ್ತಾರೆ ಅವ್ರ ಮುಖಾಂತರನೇ ಅವ್ರ ಪೂಜೆ ನಡೆಯುತ್ತೆ. या अहिंसकों के द्वारा पूजी जाएगी। ಅಥವಾ ಯಾರು ಅಹಿಂಸಕರಾಗಿರ್ತಾರೆ ಅವ್ರ ಮುಖಾಂತರ ಪೂಜೆ ನಡೆಯುತ್ತಾ? वंदे मातरम इन माताओं को किया जाता है। ಒಂದೇ ಮಾತರಂ ಅಂತ ಈ ಮಾತೆಯರಿಗೆ ಮಾಡಲಾಗುತ್ತೆ. जो ज्ञान की गंगाएं हैं। ಯಾರು ಜ್ಞಾನದ ಗಂಗೆಯರಾಗಿದ್ದಾರೆ. कोई बहुत शास्त्र पढ़ा हुआ है, ಯಾರಾದರೂ ತುಂಬಾ ಶಾಸ್ತ್ರಗಳನ್ನು ಓದಿರೋರು ಇರ್ತಾರೆ. परंतु नहीं, जो अब बाबा सुनाते हैं ಆದರೆ ಆ ರೀತಿ ಅಲ್ಲ. ಇವಾಗ ಬಾಬಾ ಏನು ನಮಗೆ ಹೇಳ್ತಾರೆ, हम भी अब वही बातें सुनाते हैं। ಇವಾಗ ನಾವು ಸಹ ಅದೇ ಮಾತುಗಳನ್ನು ಹೇಳ್ತೀವಿ.
अभी शास्त्र वास्त्र की बात ही नहीं है। ಇವಾಗ ಶಾಸ್ತ್ರಗಳ ಮಾತೇ ಇಲ್ಲ. बाबा कोई शास्त्र पढ़ा हुआ है क्या? ಬಾಬಾ ಏನಾದರೂ ಶಾಸ್ತ್ರಗಳನ್ನು ಓದಿದಾರಾ? कौन सी बाबा की बात हुई ಯಾವ ಬಾಬನ ಮಾತಾಗಿದೆ? है? शिव बाबा की। ಶಿವಬಾಬಾರವರ ಮಾತಾಯಿತು. ब्रह्मा बाबा पढ़ते थे या नहीं पढ़ते थे? ಬ್ರಹ್ಮ ಬಾಬಾ ಓದ್ತಾ ಇದ್ರು ಇಲ್ವೋ? अपने अज्ञान काल में। ಅಂದರೆ ಅವರು ತಮ್ಮ ಅಜ್ಞಾನ ಕಾಲದಲ್ಲಿ ಓದ್ತಾ ಇದ್ರು ಇಲ್ವೋ? पढ़ते तो थे। ಅವರು ಸಹ ಓದ್ತಾ ಇದ್ರು. तो शिव बाबा कोई शास्त्र पढ़ा हुआ नहीं है। ಮತ್ತೆ ಶಿವಬಾಬಾ ಏನು ಯಾವುದೇ ಶಾಸ್ತ್ರಗಳನ್ನು ಓದಿರೋರಾಗಿಲ್ಲ. वो तो ज्ञान का सागर है। ಅವರಂತೂ ಜ್ಞಾನದ ಸಾಗರ ಆಗಿದ್ದಾರೆ. अच्छा, उनका कोई बाप है? ಅಚ್ಚಾ, ಅವ್ರಿಗೆ ಯಾರಾದರೂ ತಂದೆ ಇದ್ದಾರಾ? है? अरे ಕೇಳ್ತಾ ಇದ್ದಾರೆ ಬಾಬಾ, ಮತ್ತೆ ಅವರಿಗೆ ಯಾರಾದರೂ ತಂದೆ ಇದ್ದಾರಾ? कोई नहीं बोलता। ಯಾರು ಹೇಳೋದೇ ಇಲ್ಲ. शिव बाबा का कोई बाप है? ಶಿವಬಾಬಾರವರಿಗೆ ಯಾರಾದರೂ ತಂದೆ ಇದ್ದಾರಾ? है? शिव बाबा का कोई बाप है? ಕೇಳ್ತಾ ಇದ್ದಾರೆ ಬಾಬಾ, ಶಿವಬಾಬಾರಿಗೆ ಯಾರಾದರೂ ತಂದೆ ಇದ್ದಾರಾ? बाप, टीचर, सदगुरु कोई है? ತಂದೆ, ಟೀಚರ್, ಸದ್ಗುರು ಯಾರಾದರೂ ಇದ್ದಾರಾ? वो तो सारी दुनिया का बाप है, उसका कोई बाप हो ही नहीं सकता। ಅವರಂತೂ ಇಡೀ ಪ್ರಪಂಚಕ್ಕೆ ತಂದೆ ಆಗಿದ್ದಾರೆ. ಅವರಿಗಂತೂ ಬೇರೆ ಯಾರೂ ತಂದೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ. उनका टीचर भी कोई नहीं हो सकता। ಅವ್ರ ಟೀಚರು ಸಹ ಯಾರೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. वो तो ज्ञान का सागर है ना। ಅವರಂತೂ ಜ್ಞಾನದ ಸಾಗರ ಆಗಿದ್ದಾರೆ ಅಲ್ವಾ? और सागर में तो नदियां हो, ಮತ್ತೆ ಸಾಗರದಲ್ಲಂತೂ ನದಿಗಳೇ ಆಗಿರಲಿ, सरोवर हो, बड़े से बड़े कैनाल्स हो, ಸರೋವರನೇ ಆಗಿರಲಿ ಅಥವಾ ದೊಡ್ಡಕ್ಕಿಂತ ದೊಡ್ಡ ಕೆನಾಲ್ಸೇ ಆಗಿರಲಿ, गड्ढे गड़ीचियां हो, ಚಿಕ್ಕ ಚಿಕ್ಕ ಹಳ್ಳ ಕೊಳ್ಳಗಳೇ ಆಗಿರಲಿ, सब काय में समा जाते हैं? ಅದೆಲ್ಲ ಯಾವುದ್ರಲ್ಲಿ ಹೋಗ್ಬಿಟ್ಟು ಸಮಾವೇಶನೆ ಆಗುತ್ತೆ? सागर में समा जाते हैं। ಸಾಗರದಲ್ಲಿ ಹೋಗ್ಬಿಟ್ಟೆ ಸಮಾವೇಶನೆ ಆಗ್ತಾರೆ. अच्छा, उनका कोई गुरु होगा? ಅಚ್ಚಾ, ಅವ್ರಿಗೆ ಯಾರಾದರೂ ಗುರು ಇರ್ತಾರಾ? अच्छा, आज नहीं तो कल कोई होगा? ಅಚ್ಚಾ, ಇವತ್ತಿಲ್ಲ ಅಂದ್ರೆ ನಾಳೆ ಯಾರಾದರೂ ಇರ್ತಾರಾ? है? नहीं होगा। कोई ಕೇಳ್ತಾ ಇದ್ದಾರೆ ಬಾಬಾ, ಇರೋದಿಲ್ವಾ? नई पार्टी निकल पड़े, ಯಾರಾದರೂ ಹೊಸ ಪಾರ್ಟಿ ಬಂದ್ಬಿಟ್ರೆ, विष्णु पार्टी वगैरह, ವಿಷ್ಣು ಪಾರ್ಟಿ ಇತ್ಯಾದಿಗಳು, तो उसका मुखिया गुरु नहीं हो सकता ಮತ್ತೆ ಅದರಲ್ಲಿ ಯಾರು ಹೆಡ್ ಆಗಿರ್ತಾರೆ ಅವ್ರು ಗುರು ಆಗ್ಲಿಕ್ಕೆ ಸಾಧ್ಯ ಇಲ್ವಾ? है? हो सकता है या नहीं हो सकता? ಆಗ್ಬೋದಾಗಿದೆನಾ ಇಲ್ವೋ? अरे जितने भी विष्णु पार्टियां वगैरह निकले हैं, ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಅರೆ ಎಷ್ಟೇ ವಿಷ್ಣು ಪಾರ್ಟಿಗಳು ಇತ್ಯಾದಿಗಳೆಲ್ಲ ಬಂದಿದೆ, वो निकले कहाँ से? ಅವರೆಲ್ಲ ಎಲ್ಲಿಂದ ಬಂದಿದ್ದಾರೆ? हैं? कहाँ से निकले? ಎಲ್ಲಿಂದ ಬಂದಿದ್ದಾರೆ ಎಲ್ಲರೂ? अरे उन्होंने भी तो बाबा से ही ज्ञान लिया था ना। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅವರು ಸಹ ಬಾಬಾನಿಂದನೇ ಜ್ಞಾನ ತಗೊಂಡಿದ್ದಾರೆ ಅಲ್ವಾ? निश्चय पत्र लिखा था या नहीं लिखा था? ಅವರು ಸಹ ನಿಶ್ಚಯ ಪತ್ರವನ್ನು ಬರೆದಿದ್ರು ಇಲ್ವೋ? लिखा था। ಬರೆದಿದ್ರು. तो देखो, शिव बाबा का कोई गुरु भी कभी नहीं हो सकता। ಮತ್ತೆ ನೋಡಿ, ಶಿವಬಾಬನ್ಗೆ ಯಾವತ್ತೂ ಯಾರು ಗುರು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. न पहले था, यज्ञ के आदि में ಅಂದರೆ ಅವರು ಮೊದಲು ಸಹ ಇರಲಿಲ್ಲ. ಯಜ್ಞದ ಆದಿಯಲ್ಲಿ शिव बाबा का कोई गुरु था? ಶಿವಬಾಬನ್ಗೆ ಯಾರಾದರೂ ಗುರು ಆಗಿದ್ರಾ? है?
उसको किसी ने पढ़ाई पढ़ाई? ಅವರಿಗೆ ಯಾರಾದರೂ ವಿದ್ಯಾಭ್ಯಾಸವನ್ನು ಓದಿಸಿದ್ರಾ? उसको किसी ने डायरेक्शन दिया? ಅವರಿಗೆ ಯಾರಾದರೂ ಡೈರೆಕ್ಷನ್ ಕೊಡ್ತಾರಾ? नहीं दिया। ಕೊಟ್ಟೇ ಇಲ್ಲ. मनुष्य का सबका बाप और टीचर गुरु जरूर होगा। ಮನುಷ್ಯರಿಗೆ ಎಲ್ಲರಿಗೂ ತಂದೆ, ಗುರು, ಟೀಚರ್ ಎಲ್ಲರಿಗೂ ಇದ್ದೇ ಇರ್ತಾರೆ. तो शिव बाबा मनुष्य नहीं होता है क्या? ಮತ್ತೆ ಶಿವಬಾಬಾ ಮನುಷ್ಯ ಆಗಿರೋದಿಲ್ವಾ? है? शिव बाबा मनुष्य होता है या नहीं होता है? ಶಿವಬಾಬಾ ಮನುಷ್ಯ ಆಗಿರ್ತಾರೋ ಇಲ್ವೋ? है? अरे वो तो मनुष्यों को मनुष्य माने नर। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅವರಂತೂ ಮನುಷ್ಯರಿಗೆ ಮನುಷ್ಯ ಅಂದ್ರೇನೆ ನರ. नारी ನರ ಮತ್ತೆ ನಾರಿಗೆ ಮನುಷ್ಯರು ಅಂತ ಹೇಳಲಾಗುತ್ತೆ. उनको मनुष्य कहा जाता है जो मन चलाते हैं। ಯಾರು ಮನಸ್ಸನ್ನ ನಡೆಸ್ತಾರೆ, मननात् मनुष्य। शिव बाबा ಮನನಾಥ್ ಮನುಷ್ಯ ಅಂದರೆ ಯಾರು ಮನಸ್ಸನ್ನು ನಡೆಸ್ತಾರೆ ಅವರಿಗೆ ಮನುಷ್ಯರು ಅಂತ ಹೇಳಲಾಗುತ್ತೆ. मन चलाते हैं। ಬಾಬಾ ಕೇಳ್ತಾ ಇದ್ದಾರೆ, ಶಿವಬಾಬಾ ಮನಸ್ಸನ್ನು ನಡೆಸ್ತಾರಾ? है? उनका मन चलायमान होता है? ಅವ್ರ ಮನಸ್ಸು ಚಲಾಯಮಾನ ಆಗಿರುತ್ತಾ? होता है। उनका मन तो चलायमान नहीं होता है। मनुष्य ಇಲ್ಲ, ಅವ್ರ ಮನಸ್ಸಂತೂ ಯಾವತ್ತೂ ಚಲಾಯಮಾನ ಆಗಿರೋದಿಲ್ಲ. का मन चलायमान होता है। ಆದರೆ ಮನುಷ್ಯರ ಮನಸ್ಸು ಚಂಚಲ ಆಗಿರುತ್ತೆ, ಚಲಾಯಮಾನ ಆಗಿರುತ್ತೆ. तो फिर बताओ, मेरा बाप टीचर सदगुरु कौन होगा? ಮತ್ತೆ ಹೇಳಿ, ನನಗೆ ತಂದೆ ಟೀಚರ್ ಸದ್ಗುರು ಯಾರಾಗಿರ್ತಾರೆ? मेरा नाम ये ज्ञान का सागर। ನಂದಂತೂ ಹೆಸರೇ ಆಗಿದೆ ಜ್ಞಾನದ ಸಾಗರ. तो फिर क्या है? मैं सबका बाप हूँ। ಮತ್ತೇನಾಗಿದೆ? ನಾನಂತೂ ಎಲ್ಲರಿಗೂ ತಂದೆ ಆಗಿದ್ದೀನಿ. नहीं तो बताओ मेरा बाप कहाँ से आएगा? ಮತ್ತೆ ಇಲ್ಲದಿದ್ರೆ ಹೇಳಿ, ನನಗೆ ತಂದೆ ಎಲ್ಲಿಂದ ಬರ್ತಾರೆ? हाँ, मेरा बाप और माँ यहाँ युक्ति से बनाए देते हैं। ಹಾಂ, ನನಗೆ ತಂದೆ ತಾಯಿಯನ್ನು ಇಲ್ಲಿ ಯುಕ್ತಿಯಿಂದ ಮಾಡಿಬಿಡ್ತಾರೆ. अरे किसको बनाए देते हैं? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರೆ ಯಾರನ್ನು ಮಾಡಿಬಿಡ್ತಾರೆ? है? क्या युक्ति है? ಏನು ಯುಕ್ತಿ ಆಗಿದೆ? जो मेरा माँ और बाप दोनों बनाए देते हैं। ಅಂದರೆ ಏನು ಯುಕ್ತಿ ಇದೆ? ನನಗೆ ತಂದೆ ತಾಯಿ ಇಬ್ಬರನ್ನೂ ಮಾಡಿಬಿಡ್ತಾರೆ. अरे शिव बाबा आते हैं ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಅರೆ ಶಿವಬಾಬಾ ಬರ್ತಾರೆ, तो कोई की वंदना नहीं करते? ಮತ್ತೆ ಅವ್ರು ಬಂದಾಗ ಯಾರ್ದು ವಂದನೆಯನ್ನು ಮಾಡೋದಿಲ್ವಾ? करते हैं या नहीं करते हैं? ಕೇಳ್ತಾ ಇದ್ದಾರೆ ಬಾಬಾ, ಮಾಡ್ತಾರೋ ಇಲ್ವೋ? किसकी? ಯಾರು ವಂದನೆಯನ್ನು ಮಾಡ್ತಾರೆ? हाँ, माताओं का आकर के बच्चा बनते हैं। ತಂದೆ ಬಂದ್ಬಿಟ್ಟು ಮಾತೆಯರಿಗೆ ಮಗು ಆಗ್ತಾರೆ. क्या कहते हैं? माताओं को पहले पहले मुझे अपना क्या बनाना पड़े? ಬಂದ್ಬಿಟ್ಟು ಏನಂತ ಹೇಳ್ತಾರೆ? ಮಾತೆಯರಿಗೆ ಮೊಟ್ಟ ಮೊದಲು ನನ್ನನ್ನು ಏನು ಮಾಡ್ಕೋಬೇಕಾಗುತ್ತೆ? है? बच्चा बनाना पड़े। ಮಗು ಮಾಡ್ಕೋಬೇಕಾಗುತ್ತೆ. बहुत चालाक है बाबा। ಅದಕ್ಕೆ ಬಾಬಾ ಹೇಳ್ತಾರೆ, ಬಾಬಾ ತುಂಬ ಚಾಲಾಕರಾಗಿದ್ದಾರೆ. जानते हैं माता भावना वाली होती है। ಅವ್ರಿಗೆ ಗೊತ್ತಿರುತ್ತೆ, ಮಾತೆಯರಂತೂ ಭಾವನಾವಾದಿ ಆಗಿರ್ತಾರೆ. मुझे अपना बच्चा बना लेगी एक बार, ಅವ್ರು ಒಂದ್ಸತಿ ನನ್ನನ್ನು ಮಗು ಮಾಡ್ಕೊಂಡ್ಬಿಟ್ರೆ तो फिर कभी भी दूसरी वृत्ति नहीं जाएगी। ಮತ್ತೆ ಯಾವತ್ತೂ ಅವ್ರಿಗೆ ಬೇರೆ ಏನು ಸಂಕಲ್ಪ ಬರೋದೇ ಇಲ್ಲ. तो देखो मेरी माँ हो गई ना। ಮತ್ತೆ ನೋಡಿ, ನನಗೆ ಅವ್ರ ತಾಯಿ ಆಗ್ಬಿಟ್ರು ಅಲ್ವಾ? तो ये युक्ति है। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಮತ್ತೆ ಇದು ಸಹ ಯುಕ್ತಿ ಆಗಿದೆ. देखो बच्चे भी तो होते हैं ना। ನೋಡಿ, ಮಕ್ಕಳು ಸಹ ಇರ್ತಾರೆ ಅಲ್ವಾ?
आकर के उठाते हैं ಬಂದ್ಬಿಟ್ಟು ಎದ್ದೇಳಿಸ್ತಾರೆ. किसको? ಯಾರನ್ನ? बच्चा पैदा होता है तो बाप क्या करते हैं? ಮಕ್ಕಳು ಯಾವಾಗ ಜನ್ಮ ತಗೊಂತಾರೆ ಅವಾಗ ತಂದೆ ಏನು ಮಾಡ್ತಾರೆ? आकर के बच्चे को उठाते हैं. ಬಂದ್ಬಿಟ್ಟು ಮಕ್ಕಳನ್ನ ಮೇಲೆ ಎಬ್ಬಿಸ್ತಾರೆ. तो ये भी देखो, ಮತ್ತೆ ಇದನ್ನು ಸಹ ನೋಡಿ, ये बाबा क्या करते हैं? ಈ ಬಾಬಾ ಮತ್ತೆ ಏನು ಮಾಡ್ತಾರೆ? अपने बच्चों को हैं जो पतन में पड़े हुए थे उनको आकर ಈ ಬಾಬಾ ಏನು ಮಾಡ್ತಾರೆ? ಯಾರು ಪತನದಲ್ಲಿ ಬಿದ್ದಿರ್ತಾರೆ ಅವ್ರನ್ನ ಬಂದ್ಬಿಟ್ಟು उठाते हैं. ಮೇಲೆ ಎಬ್ಬಿಸ್ತಾರೆ. जादूगर है ना. ಜಾದೂಗರ ಆಗಿದ್ದಾರೆ ಅಲ್ವಾ? बाप को बच्चा बना देता हूँ. ತಂದೆಯನ್ನ ಮಗು ಮಾಡಿಬಿಡ್ತೀನಿ. हैं? ये क्या बात हुई? ಇದೇನು ಮಾತಾಯಿತು? बाप को बच्चा बना देता हूँ, ತಂದೆಯನ್ನ ಮಗು ಮಾಡಿಬಿಡ್ತೀನಿ ಅಂದರೆ ये कैसे? ಇದು ಯಾವ ರೀತಿ? हैं? कौन से बाप को बच्चा बना दिया? ಯಾವ ತಂದೆಯನ್ನ ಮಗು ಮಾಡಿಬಿಡ್ತಾರೆ? नहीं. अरे शिव बाबा, ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಅರೆ ಶಿವ ಬಾಬಾ शिव बाबा के रूप में बच्चों के सामने कब से प्रत्यक्ष होते हैं? ಶಿವ ಬಾಬಾ ಮಕ್ಕಳ ಎದುರುಗಡೆ ಶಿವಬಾಬನ ರೂಪದಲ್ಲಿ ಯಾವಾಗ ಪ್ರತ್ಯಕ್ಷ ಆಗ್ತಾರೆ? है 76 से. 76ನೇ ಇಸ್ವಿಯಿಂದ. तो 76 से वो प्रत्यक्ष हुआ, ಮತ್ತೆ 76ನೇ ಇಸ್ವಿಯಿಂದ ಅವರು ಪ್ರತ್ಯಕ್ಷ ಆಗ್ತಾರೆ. माना उससे पहले था या नहीं था? ಮತ್ತೆ ಅದಕ್ಕಿಂತ ಮುಂಚೆ ಅವ್ರು ಇದ್ರೋ ಇಲ್ವೋ? है? था तो, लेकिन ಅದಕ್ಕೆ ಬಾಬಾ ಹೇಳ್ತಾರೆ, ಹಾ ಇದ್ರು ಮುಂಚೆನು, गुप्त पार्ट था. ಆದರೆ ಗುಪ್ತ ಪಾತ್ರ ಆಗಿತ್ತು. तो ये युक्ति है ಮತ್ತೆ ಇದು ಸಹ ಯುಕ್ತಿ ಆಗಿದೆ. कि मैं खुद भी बच्चा बन जाता हूँ. ಅಂದ್ರೆ ನಾನು ಸ್ವಯಂೇ ಮಗು ಆಗ್ಬಿಡ್ತೀನಿ. ಇದು ಸಹ ಒಂದು ಯುಕ್ತಿ ಆಗಿದೆ. माताओं का क्या बन गया? बच्चा. ಮಾತೆಯರಿಗೆ ಏನಾಗೋಗ್ತಾರೆ? ಮಗು ಆಗೋಗ್ತಾರೆ. और फिर बाप किसको बनाया? ಮತ್ತೆ ತಂದೆ ಯಾರನ್ನ ಮಾಡ್ಕೊಂತಾರೆ? अरे सन 76 से पहले कोई को बाप बनाया था ना? नहीं, नहीं बनाया था. ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಅರೆ 76ನೇ ಇಸ್ವಿಗಿಂತ ಮುಂಚೆ ಯಾರನ್ನಾದರೂ ತಂದೆ ಮಾಡ್ಕೊಂಡಿದ್ರೋ ಇಲ್ವೋ? है? नहीं बनाया. ಮಾಡ್ಕೊಂಡಿರ್ಲಿಲ್ವಾ? अरे अरे बेसिक नॉलेज में आया कि नहीं आया? ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಅರೆ ಬೇಸಿಕ್ ನಾಲೆಜ್ನಲ್ಲಿ ಬಂದ್ರೋ ಇಲ್ವೋ? तो किसको बाप बनाया? ಮತ್ತೆ ಆವಾಗ ಯಾರನ್ನ ತಂದೆ ಮಾಡ್ಕೊಂತಾರೆ ಅಲ್ಲಿ? ब्रह्मा का टाइटल है ना, प्रजापिता ब्रह्मा. ಬ್ರಹ್ಮನ ಟೈಟಲ್ ಆಗಿದೆ ಅಲ್ವಾ, ಪ್ರಜಾಪಿತ ಬ್ರಹ್ಮ ಅಂತ. तो क्या समझा था उसे? ಮತ್ತೆ ಅವರನ್ನ ಏನಂತ ತಿಳ್ಕೊಂಡಿದ್ರು? जब बेसिक ज्ञान में आया तो ब्रह्मा को क्या समझा? ಯಾವಾಗ ಬೇಸಿಕ್ ನಾಲೆಜ್ನಲ್ಲಿ ಹೋದ್ರು ಅವಾಗ ಬ್ರಹ್ಮನ ಏನಂತ ತಿಳ್ಕೊಂಡ್ರು? है ये मेरा बाप है. ಇವ್ರು ನಮ್ಮ ತಂದೆ ಆಗಿದ್ದಾರೆ. ओम राधे सरस्वती मेरी माता है. ಓಂ ರಾಧೆ ಸರಸ್ವತಿ ನನ್ನ ತಾಯಿ ಆಗಿದ್ದಾರೆ. तो देखो जादूगर हो गया. ಮತ್ತೆ ನೋಡಿ ಅವರು ಜಾದೂಗರ ಆಗೋಗ್ಬಿಟ್ರು. रिकॉर्ड चला, तुम ही हो माता पिता, तुम ही हो. ರಿಕಾರ್ಡ್ ಆಗಿದೆ, ನೀವೇ ತಂದೆ ಆಗಿದ್ದೀರಾ, ನೀವೇ ತಾಯಿನೂ ಆಗಿದ್ದೀರಾ ಅಂತ. इसका अर्थ समझते हो ना ಮತ್ತೆ ಇದರ ಅರ್ಥವನ್ನ ತಿಳ್ಕೊಂತೀರಾ ಅಲ್ವಾ? कि तुम ही माता पिता हो, ನೀವೇ ತಂದೆ ತಾಯಿ ಆಗಿದ್ದೀರಾ ಅಂದ್ರೆ तुम ही सखा भी हो. ಮತ್ತೆ ನೀವೇ ಸಖಾನೂ ಆಗಿದ್ದೀರಾ, ಫ್ರೆಂಡ್ಸ್ ಆಗಿದ್ದೀರಾ. बाबा जब इसमें आते हैं ಬಾಬಾ ಯಾವಾಗ ಇವರಲ್ಲಿ ಬರ್ತಾರೆ तो तुमको याद तो शिव बाबा को जरूर करना है. ಮತ್ತೆ ನಿಮಗೆ ನೆನಪಂತೂ ಶಿವಬಾಬನ್ಗೆ ಖಂಡಿತವಾಗಿ ಮಾಡಬೇಕಾಗಿದೆ. किसमें हैं? इसमें माने किसमें? ಇವರಲ್ಲಿ ಅಂದ್ರೆ ಯಾರಲ್ಲಿ? इसमें कहते हैं तो बाजू में जो बैठा है या जिसके बाजू में ಇವರು ಅಂತ ಯಾವಾಗ ಹೇಳ್ತಾರೆ? ಯಾವಾಗ ಅವ್ರ ಪಕ್ಕದಲ್ಲಿ ಯಾರು ಕೂತ್ಕೊಂಡಿರ್ತಾರೆ शिव बैठा है ಅಥವಾ ಯಾರ ಪಕ್ಕದಲ್ಲಿ ಶಿವ ಕೂತ್ಕೊಂಡಿದ್ದಾನೆ
तो बाजू वाले की तरफ इशारा किया। ಮತ್ತು ಅವ್ರ ಪಕ್ಕದಲ್ಲಿ ಯಾರು ಇರ್ತಾರೋ ಅವ್ರ ಕಡೆ ಅವ್ರು ಸೂಚನೆಯನ್ನು ಮಾಡ್ತಾರೆ. इसमें आते हैं तो तुमको शिव बाबा को याद जरूर करना है। ಮತ್ತು ಇವರಲ್ಲಿ ಬರ್ತಾರೆ, ಅದಕ್ಕೆ ನಿಮಗೆ ಈ ಶಿವಬಾಬನ ಖಂಡಿತವಾಗಿ ನೆನಪು ಮಾಡಬೇಕಾಗಿದೆ. हैं? जिसमें आते हैं उसको नहीं याद करना है। ಯಾರಲ್ಲಿ ಬರ್ತಾರೆ ಅವರನ್ನು ನೆನಪು ಮಾಡಬಾರ್ದಾ? अरे करना है या नहीं करना है? ಕೇಳ್ತಾ ಇದ್ದಾರೆ ಬಾಬಾ, ಮಾಡಬೇಕು ಅಥವಾ ಮಾಡಬಾರ್ದಾ? 63 की वाणी है ना, 63ನೇ ಇಸ್ವಿಯ ವಾಣಿ ಆಗಿದೆ ಅಲ್ವಾ? तो इशारा दिया ಅದಕ್ಕೆ ಮತ್ತೆ ಸೂಚನೆಯನ್ನು ಕೊಟ್ಟರು. कि इसमें आते तो हैं ब्रह्मा में, दादा लेखराज में, ದಾದಾ ಲೇಖರಾಜ್ ಬ್ರಹ್ಮನಲ್ಲಂತೂ ಬರ್ತಾರೆ, परंतु इसको याद नहीं करना है। याद किसको करना है? ಆದರೆ ಇವ್ರನ್ನ ನೆನಪು ಮಾಡಬಾರ್ದಾಗಿದೆ. ನೆನಪು ಯಾರನ್ನು ಮಾಡಬೇಕಾಗಿದೆ? शिव बाबा को याद जरूर करना है। ಶಿವಬಾಬನ್ನ ಖಂಡಿತವಾಗಿ ನೆನಪು ಮಾಡಬೇಕಾಗಿದೆ. कि इनका ये रथ है, ಅಂದ್ರೆ ಇವ್ರದ್ದು ಈ ರಥ ಆಗಿದೆ. ये शिव बाबा नहीं है, लेकिन क्या है? ಇವರು ಶಿವಬಾಬಾ ಆಗಿಲ್ಲ, ಆದರೆ ಏನಾಗಿದ್ದಾರೆ? इनका ये टेम्परेरी रथ है। ಇವ್ರದ್ದು ಇದು ಟೆಂಪರವರಿ ರಥ ಆಗಿದೆ. टेम्परेरी है या मुकर्रर है? ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಟೆಂಪರವರಿ ಆಗಿದೆನಾ ಅಥವಾ ಮುಕರ್ರರ ಆಗಿದೆನಾ? हैं? ब्रह्मा दादा लेखराज का रथ ಬ್ರಹ್ಮ ಏನಿದೆ, ದಾದಾ ಲೇಖರಾಜ್ ಅವರ ರಥ, टेम्परेरी है या मुकर्रर है? ಅದು ಟೆಂಪರವರಿ ರಥ ಆಗಿದೆನಾ ಅಥವಾ ಮುಕರ್ರರ ರಥ ಆಗಿದೆನಾ? टेम्परेरी था। ಅದಂತೂ ಟೆಂಪರವರಿ ರಥ ಆಗಿತ್ತು. क्यों टेम्परेरी? क्यों? ಅದು ಟೆಂಪರವರಿ ರಥ ಯಾಕಾಗಿತ್ತು? यज्ञ के आदि में वो रथ था या नहीं था शिव बाबा का? ಯಜ್ಞದ ಆರಂಭದಲ್ಲಿ ಶಿವಬಾಬನ ಆ ರಥ ಇತ್ತೋ ಇಲ್ವೋ? है? सन 35-36 में शिव बाबा का रथ ब्रह्मा था या नहीं था? दादा 35-36ನೇ ಇಸ್ವಿಯಲ್ಲಿ ಶಿವಬಾಬನ ಆ ರಥ ಏನಿದೆ ಬ್ರಹ್ಮನ ತನುವಿನ ಮುಖಾಂತರ, ತೋ ಆ ರಥ ಇತ್ತೋ ಇಲ್ವೋ? ಅವಾಗ लेखराज ದಾದಾ ಲೇಖರಾಜ್ ಅವರ ರಥ ಇತ್ತೋ ಇಲ್ವೋ 35-36ನೇ ಇಸ್ವಿಯಲ್ಲಿ? है? नहीं था। ಅವಾಗ ಇರಲಿಲ್ಲ. कराची से उनके द्वारा मुरली निकलती चली आई। ಕರಾಚಿಯಿಂದ ಅವ್ರ ಮುಖಾಂತರ ಮುರಳಿ ನಡೀತಾ ಬಂದಿದೆ. उससे पहले तो लिखाते थे 10-15 पेज। ಅದಕ್ಕಿಂತ ಮುಂಚೆ ಅಂತೂ 10-12 ಪೇಜ್ಗಳನ್ನು ಬರೆಸ್ತಾ ಇದ್ರು. ब्रह्मा बाबा बैठे लिखते थे। ಬ್ರಹ್ಮ ಬಾಬಾ ಕೂತ್ಕೊಂಡು ಬರಿತಾ ಇದ್ರು. बाद में उसकी कापियां निकाली जाती थी, वो सुनाई जाती थी। ಆಮೇಲೆ ಅದರ ಕಾಪಿಗಳನ್ನು ತೆಗಿತಾ ಇದ್ರು, ಅದನ್ನ ಮತ್ತೆ ಹೇಳ್ತಾ ಇದ್ರು ಎಲ್ಲರಿಗೂ. बाकी डायरेक्ट मुरली नहीं चलाते थे। ಬಾಕಿ ಡೈರೆಕ್ಟ್ ಮುರಳಿಯನ್ನ ನುಡಿಸ್ತಾ ಇರಲಿಲ್ಲ. तो देखो ये बैठ करके खेलते भी हैं। ಮತ್ತೆ ನೋಡಿ ಕುತ್ಕೊಂಡ್ಬಿಟ್ಟು ಈ ಆಟನೂ ಸಹ ಆಟ ಆಡ್ತಾರೆ. नहीं तो बाबा थोड़े ही खेलते करते थे। ಇಲ್ಲಿದ್ರೆ ಬಾಬಾ ಏನಾದರೂ ಆಟ ಆಡ್ತಾ ಇದ್ರಾ? ಇಲ್ಲ. नहीं, बोलते हैं ये भी तो ब्रदर है ना। ಹೇಳ್ತಾರೆ, ಇವರು ಸಹ ಬ್ರದರ್ ಆಗಿದ್ದಾರೆ ಅಲ್ವಾ? कौन? दादा लेखराज ब्रह्मा भी क्या है? ಯಾರು? ದಾದಾ ಲೇಖರಾಜ್ ಬ್ರಹ್ಮ ಏನಿದ್ದಾರೆ ಅವರು ಸಹ ಏನಾಗಿದ್ದಾರೆ? ब्रदर है ना। ಅವರು ಸಹ ಬ್ರದರ್ ಆಗಿದ್ದಾರೆ ಅಲ್ವಾ? किसका है? किसका ब्रदर है? ಕೇಳ್ತಾ ಇದ್ದಾರೆ ಬಾಬಾ, ಅವ್ರು ಯಾರಿಗಣ್ಣ ಆಗಿದ್ದಾರೆ? हम सब आपस में पढ़ते हैं ना। ನಾವೆಲ್ಲರೂ ಪರಸ್ಪರದಲ್ಲಿ ಓದ್ತೀವಿ ಅಲ್ವಾ? हम कहा तो कोई और की तरफ इशारा किया ना। ನಾವು ಅಂತ ಹೇಳಿದ್ರು ಅಂದ್ರೆ ಮತ್ತೆ ಬೇರೆ ಯಾರ ಕಡೆನಾದ್ರೂ ಸೂಚನೆ ಕೊಟ್ರಲ್ವಾ? ये कहते हैं बाबा नहीं कहेंगे, ಈ ರೀತಿ ಹೇಳ್ತಾರೆ, ಬಾಬಾ ಅಂತ ಹೇಳೋದಿಲ್ಲ, हम कहेंगे। ನಾವು ಹೇಳ್ತೀವಿ. क्या ब्रदर कौन कहेंगे? ಅಂದ್ರೆ ಈ ಬ್ರದರ್ ಅಂತ ಯಾರು ಹೇಳ್ತಾರೆ? शिव बाबा कहेंगे या हम कहेंगे? हम बच्चे कहेंगे। ಶಿವಬಾಬಾ ಹೇಳ್ತಾರಾ ಅಥವಾ ನಾವು ಮಕ್ಳು ಹೇಳ್ತೀವ? हम सब क्लास फ्रेंड्स हैं। ನಾವೆಲ್ಲರೂ ಕ್ಲಾಸ್ ಫ್ರೆಂಡ್ಸ್ಗಳಾಗಿದ್ದೀವಿ.
और एक बाबा के बच्चे हैं। ಮತ್ತು ಒಬ್ಬ ಬಾಬನ ಮಕ್ಕಳಾಗಿದ್ದೀವಿ. इसलिए आपस में बहन और भाई हैं। ಅದಕ್ಕೋಸ್ಕರ ಪರಸ್ಪರದಲ್ಲಿ ಎಲ್ಲರೂ ಅಣ್ಣ ತಂಗಿಯರಾಗಿದ್ದಾರೆ. दूसरा कोई भी हमारा आपस में संबंध नहीं है ಬೇರೆ ನಮ್ಮದು ಪರಸ್ಪರದಲ್ಲಿ ಬೇರೆ ಯಾವುದೇ ಸಂಬಂಧನೂ ಇಲ್ಲ. कि है ಅಥವಾ ಇದೇನಾ? है नहीं है। ಇಲ್ಲ. क्यों? ब्राह्मण परिवार में आपस में ಯಾಕೆ ಬ್ರಾಹ್ಮಣ ಪರಿವಾರದಲ್ಲಿ ಪರಸ್ಪರದಲ್ಲಿ फैमिलियरिटी निभाने लग पड़े। ಕೆಲವರು ಫ್ಯಾಮಿಲಿಟಿನ ನಿಭಾಯಿಸ್ಲಿಕ್ಕೆ ಹೋಗ್ತಾರೆ. कम उम्र की बहन हो, बड़ी उम्र की बहन की गोदी में जाके बैठ जाए, तुम तो हमारी अम्मा हो। ಚಿಕ್ಕ ವಯಸ್ಸಿನ ಅಕ್ಕಂದ್ರಾಗಿರ್ತಾರೆ, ಅವ್ರು ಹೋಗ್ಬಿಟ್ಟು ದೊಡ್ಡ ವಯಸ್ಸಿನ ಅಕ್ಕಂದ್ರ ಮಡಿಲಲ್ಲಿ ಕುತ್ಕೊಂಡ್ಬಿಡ್ತಾರೆ, ಮತ್ತು ಹೇಳ್ತಾರೆ ನೀವಂತೂ ನಮಗೆ ತಾಯಿ ಥರ ಆಗಿದ್ದೀರಾ ಅಂತ. बहुत हमको प्यार देती हो। ನಮಗೆ ತುಂಬ ಪ್ರೀತಿ ಕೊಡ್ತೀರಾ. तो बड़ी बहन उसको हम बच्ची समझे या नहीं समझे? ಮತ್ತು ದೊಡ್ಡ ಅಕ್ಕ ಯಾರಿರ್ತಾರೆ ಅವ್ರಿಗೆ ಮಗು ಅಂತ ತಿಳ್ಕೊಬೇಕಾ ಅಥವಾ ಇಲ್ವೋ? कि ये मेरी बच्ची बनेगी 63 जन्मों में। 63 ಜನ್ಮದಲ್ಲಿ ಇವ್ರು ನನಗೆ ಮಗು ಆಗ್ತಾರೆ ಅಂತ समझे या नहीं समझे? ತಿಳ್ಕೊಬೇಕಾ ಅಥವಾ ಇಲ್ವೋ? हैं? नहीं समझे? ತಿಳ್ಕೊಬಾರ್ದಾ? समझे? ತಿಳ್ಕೊಬೇಕಾ? अगर समझे तो बाबा के श्रीमत अनुकूल हुआ या प्रतिकूल हुआ? ಮತ್ತು ಆ ಥರ ಒಂದು ವೇಳೆ ತಿಳ್ಕೊಂಡ್ರೆ ಅದು ಬಾಬಾರವರ ಶ್ರೀಮತದ ಅನುಕೂಲ ಆಯ್ತಾ ಅಥವಾ ಪ್ರತಿಕೂಲ ಆಯ್ತಾ? है? ये तो प्रतिकूल हो गया। क्यों? ಮತ್ತು ಇದಂತೂ ಪ್ರತಿಕೂಲ ಆಗೋಯ್ತು. कि अभी हम सब आपस में क्या है? भाई बहन। ಯಾಕೆಂದ್ರೆ ಇವಾಗ ನಾವೆಲ್ಲರೂ ಪರಸ್ಪರದಲ್ಲಿ ಸಹೋದರರಾಗಿದ್ದೀವಿ. या तो भाई भाई हैं या भाई बहन। दूसरा ನಾವಂತೂ ಪರಸ್ಪರದಲ್ಲಿ ಭಾಯಿ ಆಗಿದ್ದೀವಿ, ಇಲ್ಲಾಂದರೆ ಭಾಯಿ ಬಹನ್ ಆಗಿದ್ದೀವಿ, ಬೇರೆ ಯಾವುದೇ ಸಂಬಂಧ ಇಲ್ಲ. किसी के साथ हमारा कोई संबंध नहीं है। ಯಾರ ಜೊತೆನೂ ನಮ್ದೇನು ಸಂಬಂಧನೇ ಇಲ್ಲ. क्योंकि पवित्र रहने की युक्ति भी तो चाहिए ना। ಯಾಕೆಂದರೆ ಪವಿತ್ರರಾಗಿರ್ಲಿಕ್ಕೋಸ್ಕರ ಯುಕ್ತಿನೂ ಸಹ ಬೇಕಾಗಿದೆ ಅಲ್ವಾ? क्या युक्ति बताई? ಏನಂತ ಯುಕ್ತಿಯನ್ನ ಹೇಳಿದ್ದಾರೆ? अगर दुनियावी संबंध हम आपस में निभाने लगेंगे ಒಂದು ವೇಳೆ ಪ್ರಪಂಚದ ಸಂಬಂಧಗಳನ್ನು ನಾವು ಪರಸ್ಪರದಲ್ಲಿ ನಿಭಾಯಿಸ್ಲಿಕ್ಕೆ ಹೋಗ್ಬಿಟ್ರೆ तो क्या होगा? ಆವಾಗ ಮತ್ತೆ ಅದರಿಂದ ಏನಾಗುತ್ತೆ? पवित्रता बढ़ेगी या अपवित्रता बढ़ेगी? ಪವಿತ್ರತೆ ಹೆಚ್ಚಾಗುತ್ತಾ ಅಥವಾ ಅಪವಿತ್ರತೆ ಹೆಚ್ಚಾಗುತ್ತಾ? है? अपवित्रता आ जाएगी। ಅಪವಿತ್ರತೆ ಬಂದ್ಬಿಡುತ್ತೆ. तो जब ब्रह्मा के बच्चे हुए ಮತ್ತೆ ಯಾವಾಗ ಬ್ರಹ್ಮನಿಗೆ ಮಕ್ಕಳಾಗ್ತಾರೆ यूं तो सभी भाई बहन हैं। ಹಾಗಂತೂ ಎಲ್ಲರೂ ಸಹೋದರರಾಗಿದ್ದಾರೆ. भाई बहन हैं तो एकदम शादी कैसे कर सकते? ಮತ್ತು ಎಲ್ಲರೂ ಸಹೋದರರಾಗಿದ್ದಾರೆ, ಅಣ್ಣ ತಂಗಿ ಆಗಿದ್ದಾರೆ ಅಂದರೆ ಮತ್ತೆ ಮದುವೆ ಯಾವ ರೀತಿ ಮಾಡಲಿಕ್ಕಾಗತ್ತೆ? क्या? जो ब्रह्मा कुमार कुमारी होते हैं, भाई बहन होते हैं, ಯಾರು ಬ್ರಹ್ಮಕುಮಾರ್ ಕುಮಾರಿಯರಾಗಿರ್ತಾರೆ, ಅಣ್ಣ ತಂಗಿ ಆಗಿರ್ತಾರೆ, या प्रजापिता ब्रह्मा कुमार कुमारी अपन को कहते हैं और होते हैं, ಅಥವಾ ಯಾರು ಸ್ವಯಂಗೆ ಪ್ರಜಾಪಿತ ಬ್ರಹ್ಮಕುಮಾರ್ ಕುಮಾರಿಯರು ಅಂತ ಹೇಳ್ತಾರೆ, ನಾವು ಬ್ರಹ್ಮನ ಮಕ್ಕಳಾಗಿದ್ದೀವಿ, ಪರಸ್ಪರದಲ್ಲಿ ಸಹೋದರರಾಗಿದ್ದೀವಿ ಅಂತ ಹೇಳ್ತಾರೆ, अपन को भाई बहन समझते हैं, ಸ್ವಯಂನ ಅಣ್ಣ ತಂಗಿ ಅಂತ ತಿಳ್ಕೊಂತಾರೆ, तो शादी कर सकते? ಮತ್ತೆ ಅವ್ರು ಮದುವೆ ಮಾಡ್ಕೋಬೋದಾ? क्यों नहीं कर सकते? मुसलमानों में तो होती है शादी। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಯಾಕೆ ಮಾಡ್ಕೊಳ್ಳಿಕ್ಕಾಗಲ್ಲ? ಮುಸಲ್ಮಾನರಲ್ಲಂತೂ ಮಾಡ್ಕೊತಾರೆ ಮದುವೆ ಆ ರೀತಿ. भाई बहन की शादी पहले भी होती थी, ಅವರಲ್ಲಂತೂ ಮೊದಲು ಸಹ ಅಣ್ಣ ತಂಗಿಯಲ್ಲಿ ಮದುವೆ ನಡೀತಾ ಇತ್ತು, आज भी होती है। ಇವಾಗೂ ಸಹ ನಡೆಯುತ್ತೆ. यहाँ दक्षिण भारत में तो मोस्टली बहन की लड़की के साथ ಇಲ್ಲಂತೂ ದಕ್ಷಿಣ ಭಾರತದಲ್ಲಂತೂ ಮೋಸ್ಟ್ಲಿ ಅದೇ ರೀತಿ ನಡೆಯುತ್ತೆ. शादी होती है कि नहीं? ತಂಗಿಯ ಮಗಳ ಜೊತೆನೂ ಆಗುತ್ತೋ ಇಲ್ವೋ? है? होती है। ಆಗುತ್ತೆ. तो क्यों नहीं हो सकती? ಯಾಕೆ ಆಗ್ಲಿಕ್ಕಾಗಲ್ಲ? बाबा ने कहा ये विदेशियों की परंपराएं हैं, ಬಾಬಾ ಹೇಳಿದ್ದಾರೆ ಇದಂತೂ ವಿದೇಶಿಗಳ ಪರಂಪರಾ ಆಗಿದೆ, ये भारतीय परंपराएं
नहीं है। ಇವರು ಭಾರತೀಯ ಪರಂಪರಾ ಎಲ್ಲ ಆಗಿಲ್ಲ. भाई बहन आपस में शादी कैसे कर सकते? ಅಣ್ಣ ತಂಗಿಯರು ಪರಸ್ಪರದಲ್ಲಿ ಯಾವ ರೀತಿ ಮದುವೆ ಮಾಡ್ಕೊಳ್ಳಿಕ್ಕಾಗತ್ತೆ? ये तो क्रिमिनल असॉल्ट हो जाता है। ಇದಂತೂ ಕ್ರಿಮಿನಲ್ ಅಸಾಲ್ಟ್ ಆಗೋಗುತ್ತೆ. क्या भाई बहन आपस में शादी करें ಅಣ್ಣ ತಂಗಿ ಪರಸ್ಪರದಲ್ಲಿ ಮದುವೆ ಮಾಡ್ಕೊಂಡ್ರೆ तो क्या बात हो गई? ಅವಾಗ ಮತ್ತೆ ಏನು ಮಾತಾಗೋಗುತ್ತೆ? क्रिमिनल असॉल्ट हो गया। ಕ್ರಿಮಿನಲ್ ಅಸಾಲ್ಟ್ ಆಗೋಗುತ್ತೆ. कहते हैं ना हम सभी आपस में हिंदू चीनी बुद्धि भाई भाई हैं। ಹೇಳ್ತಾರೆ ಅಲ್ವಾ, ನಾವೆಲ್ಲರೂ ಪರಸ್ಪರದಲ್ಲಿ ಹಿಂದೂ ಮುಸ್ಲಿಂ ಚೀನಿ ಎಲ್ಲರೂ ಪರಸ್ಪರದಲ್ಲಿ ಬಾಯಿ ಬಾಯಿ ಆಗಿದ್ದೀವಿ, ಸಹೋದರರಾಗಿದ್ದೀವಿ ಅಂತ. क्या बोलते हैं? ಏನಂತ ಹೇಳ್ತಾರೆ? हिंदू मुस्लिम सिख ईसाई सब आपस में भाई भाई। ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಸಬ್ ಆಪಸ್ ಮೇ ಭಾಯಿ ಭಾಯಿ ಅಂತ ಹೇಳ್ತಾರೆ ಅಲ್ವಾ, ಅಂದರೆ ಎಲ್ಲರೂ ಪರಸ್ಪರದಲ್ಲಿ ಸಹೋದರರಾಗಿದ್ದಾರೆ ಅಂತ. लेकिन बात कब की है? ಆದರೆ ಇದು ಯಾವಾಗಿನ ಮಾತಾಗಿದೆ? हैं? आपस में भाई भाई आज के लिए कह सकते हैं, बाहर की दुनिया वाले ಪರಸ್ಪರದಲ್ಲಿ ಸಹೋದರರು ಅಂತ ಇವಾಗಿನ ಟೈಮಿಗೋಸ್ಕರ ಹೇಳ್ಬೋದಾಗಿದೆನಾ ಹೊರಗಡೆ ಪ್ರಪಂಚದವರು? क्यों नहीं कह सकते? ಯಾಕೆ ಹೇಳಲಿಕ್ಕಾಗಲ್ಲ? अरे भाई भाई होने के, भाई बहन होने के लिए, भाई भाई होने के लिए क्या शर्त होती है? ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಅರೆ ಭಾಯಿ ಭಾಯಿ ಆಗಲಿಕ್ಕೆ ಭಾಯಿ ಬಹನ್ ಆಗಲಿಕ್ಕೆ ಏನು ಚಾಲೆಂಜ್ ಇರುತ್ತೆ? जो शर्त अभी पूरी नहीं की जा सकती दुनिया में, ಅಂದರೆ ಆ ಚಾಲೆಂಜನ್ನು ಪ್ರಪಂಚದಲ್ಲಿ ಇವಾಗ ಪೂರ್ತಿ ಮಾಡಲಿಕ್ಕಾಗಲ್ಲ, दुनिया वालों के लिए। ಪ್ರಪಂಚದಲ್ಲಿರೋರಿಗೋಸ್ಕರ. अरे भाई बहन होने के लिए ये शर्त का कंपल्सन है कि भाई बहन हैं या भाई भाई हैं, ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಇಲ್ಲಿ ಸಹೋದರರಾಗಲಿಕ್ಕೆ ಒಂದು ಕಂಪಲ್ಷನ್ ಇದೆ. ಭಾಯಿ ಭಾಯಿ ಆಗಲಿ ಭಾಯಿ ಬಹನ್ ಆಗಲಿ ಅದ್ರ ಆ ಥರ ಇರಲಿಕ್ಕೆ ಕಂಪಲ್ಷನ್ ಏನಾಗಿದೆ? तो बाप भी प्रैक्टिकल में होना चाहिए या नहीं होना चाहिए? ಮತ್ತು ತಂದೆನೂ ಸಹ ಪ್ರಾಕ್ಟಿಕಲ್ನಲ್ಲಿ ಇರಬೇಕಾಗಿದೆನೋ ಇಲ್ವೋ? तो है। ಮತ್ತು ಇದಾರಾ? दुनिया वालों के लिए अगर वो कहते हैं कि हिंदू मुस्लिम सिख ईसाई सब आपस में भाई भाई, ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಪ್ರಪಂಚದವ್ರಿಗೋಸ್ಕರ ಇವಾಗ ಪ್ರಪಂಚದವ್ರು ಈ ಥರ ಹೇಳ್ತಾರೆ, ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಎಲ್ಲರೂ ಪರಸ್ಪರದಲ್ಲಿ ಸಹೋದರರು, ನಾವು ಭಾಯಿ ಭಾಯಿ ಅಂತ. ಸೊ ಆ ಥರ ಹೇಳ್ತಾರೆ ಅಂದರೆ ಮತ್ತೆ ಅವ್ರ ತಂದೆನೂ ಸಹ ಇರಬೇಕಲ್ವಾ? तो उनका कोई बाप प्रैक्टिकल में इस दुनिया में है? ಮತ್ತು ಪ್ರಾಕ್ಟಿಕಲ್ನಲ್ಲಿ ಅವ್ರ ತಂದೆ ಯಾರಾದರೂ ಇದ್ದಾರಾ ಪ್ರಪಂಚದಲ್ಲಿ? है? ಕೇಳ್ತಾ ಇದ್ದಾರೆ ಬಾಬಾ, ಇದ್ದಾರಾ? नहीं है। ಇಲ್ಲ. अरे भाई बहन हैं और अब एक बाप के बच्चे हैं तो फिर शादी क्यों करते हो? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ನೀವು ಪರಸ್ಪರದಲ್ಲಿ ಭಾಯಿ ಬಹನ್ ಆಗಿದ್ದೀರಾ, ಒಬ್ಬ ತಂದೆ ಮಕ್ಕಳಾಗಿದ್ದೀರಾ ಅಂದರೆ ಮತ್ತೆ ಮದುವೆ ಯಾಕೆ ಮಾಡ್ಕೊತೀರಾ? भाई बहन की थोड़ी ही शादी होती है? ಅಣ್ಣ ತಂಗಿದೇನಾದರೂ ಮದುವೆ ಆಗುತ್ತಾ? नहीं। ಇಲ್ಲ. अभी के समय में तुम सच सच में सब ब्रह्मा और सरस्वती यानी ब्रह्मा मुखवंशावली हो। ಈಗಿನ ಸಮಯದಲ್ಲಿ ನೀವೆಲ್ಲರೂ ಸತ್ಯವಾಗಿ ಬ್ರಹ್ಮನ ಮಕ್ಕಳು, ಬ್ರಹ್ಮ ಮುಖವಂಶಾವಳಿ ಆಗಿದ್ದೀರಾ. हैं? एक से पैदा हुए हो या अलग अलग से पैदा हुए हो? ಒಬ್ಬರಿಂದ ಜನ್ಮ ತಗೊಂಡಿದ್ದೀರಾ ಅಥವಾ ಬೇರೆ ಬೇರೆಯವರಿಂದ ಜನ್ಮ ತಗೊಂಡಿದ್ದೀರಾ? जैसे वो और धर्म वाले ಯಾವ ರೀತಿ ಅವರು ಬೇರೆ ಧರ್ಮದವರು ಇದ್ದಾರೆ? क्रिश्चियन कहेंगे हमारा बाप क्राइस्ट। ಕ್ರಿಶ್ಚಿಯನ್ಸ್ ಹೇಳ್ತಾರೆ ನಮ್ಮ ತಂದೆ ಅಂತೂ ಕ್ರೈಸ್ಟ್ ಆಗಿದ್ದಾರೆ. बौद्धि क्या कहेंगे? ಬೌದ್ಧಿ ಏನಂತ ಹೇಳ್ತಾರೆ? हमारा बाप बुद्ध। ನಮ್ಮ ತಂದೆ ಬುದ್ಧ ಆಗಿದ್ದಾರೆ. मुस्लिम क्या कहेंगे? हमारा बाप मोहम्मद। ಮುಸ್ಲಿಂ ಏನಂತ ಹೇಳ್ತಾರೆ? ನಮ್ಮ ತಂದೆ ಮೊಹಮ್ಮದ್ ಅಂತ ಹೇಳ್ತಾರೆ. इस्लामी क्या कहेंगे? ಇಸ್ಲಾಮಿಗಳು ಏನಂತ ಹೇಳ್ತಾರೆ? हमारा बाप इब्राहिम। ನಮ್ಮ ತಂದೆ ಇಬ್ರಾಹಿಂ. तो वो तो अलग अलग बाप हो गए। ಮತ್ತೆ ಅವರಂತೂ ಬೇರೆ ಬೇರೆ ತಂದೆ ಆಗ್ಬಿಟ್ರು. अलग अलग बाप हो गए तो एक बाप तो हुआ नहीं। ಬೇರೆ ಬೇರೆ ತಂದೆ ಆಗ್ಬಿಟ್ರು ಅಂದ್ರೆ ಒಬ್ಬ ತಂದೆ ಅಂತೂ ಆಗಿಲ್ಲ ಅವರು. तो ये बात याद दिलाई। ಮತ್ತೆ ಈ ಮಾತನ್ನ ನೆನ್ಪು ಮಾಡಿಸಿದ್ರು.
तुम एक बाप के भाई बहन हो ನೀವು ಒಬ್ಬ ತಂದೆಯ ಸಹೋದರರಾಗಿದ್ದೀರಾ, तो आपस में शादी कैसे कर सकते? ಮತ್ತೆ ನೀವು ಪರಸ್ಪರದಲ್ಲಿ ಮದುವೆ ಯಾವ ರೀತಿ ಮಾಡ್ಕೊಳ್ಳಿಕ್ಕಾಗತ್ತೆ? अंदर से ये भावना पक्की की है, हैं? ಒಳಗಡೆಯಿಂದ ಈ ಭಾವನೆಯನ್ನ ಪಕ್ಕ ಮಾಡ್ಕೊಂಡಿದ್ದೀರಾ? पक्की की है। ಪಕ್ಕ ಮಾಡ್ಕೊಂಡಿದ್ದೀರಾ? ऐसे निश्चय बुद्धि बने हो कि हम एक बाप के भाई बहन हैं। ಈ ಥರ ನಿಶ್ಚಯ ಬುದ್ಧಿ ಆಗಿದ್ದೀರಾ ನೀವು, ನಾವು ಒಬ್ಬ ತಂದೆಯ ಸಹೋದರರಾಗಿದ್ದೀವಿ, ಅಣ್ಣ ತಂಗಿ ಆಗಿದ್ದೀವಿ ಅಂತ? एक बाप के बच्चे हैं, ಒಬ್ಬ ತಂದೆಯ ಮಕ್ಕಳಾಗಿದ್ದೀವಿ, ऐसा निश्चय अंदर में आ गया है। ಈ ಥರ ನಿಶ್ಚಯ ಒಳಗಡೆ ಬಂದ್ಬಿಟ್ಟಿದೆನಾ? पूछा, ಕೇಳಿದ್ರು. भाई बहन की थोड़ी शादी होती है? नहीं। ಅಣ್ಣ ತಂಗಿದೇನು ಮದುವೆ ಆಗುತ್ತಾ? ಇಲ್ಲ. वो भी कहते हैं, ಅವರು ಸಹ ಹೇಳ್ತಾರೆ, बाबा वो भी कहते हैं, तो ये है युक्ति ಬಾಬಾ ಅದು ಸಹ ಹೇಳ್ತಾರೆ, ಇದಂತೂ ಆಗಿದೆ ಯುಕ್ತಿ. कि जब बहन और भाई हो तो फिर शादी करेंगे। तो शादी किस लिए की जाती है? ಮತ್ತೆ ಅಣ್ಣ ತಂಗಿ ಆಗಿದ್ರೆ ಮತ್ತೆ ಮದುವೆ ಮಾಡ್ಕೊತಾರೆ, ಮತ್ತೆ ಮದುವೆ ಯಾಕೆ ಮಾಡ್ಕೊತಾರೆ? है? अरे कोई बंदूक ले ले और बंदूक का लाइसेंस न ले, ಮತ್ತೆ ಯಾರಾದರೂ ಬಂದೂಕ್ ತಗೊಂತಾರೆ ಆದರೆ ಅದ್ರ ಲೈಸೆನ್ಸೇ ತಗೊಂಡಿಲ್ಲ, तो उजागर होकर के पब्लिक के बीच में बंदूक चला सकता है? हैं? ಮತ್ತು ಅವ್ರು ಲೈಸೆನ್ಸೇ ತಗೊಂಡಿಲ್ಲ ಅಂದರೆ ಎಲ್ಲರ ಎದುರುಗಡೆ, ಪ್ರಪಂಚದವ್ರ ಎದುರುಗಡೆ ಅವರು ಬಂದೂಕನ್ನು ಯೂಸ್ ಮಾಡ್ಬೋದಾಗಿದೆನಾ? क्यों? चलाएगा तो पकड़ा जाएगा। ಒಂದು ವೇಳೆ ಅದನ್ನು ನಡೆಸ್ಬಿಟ್ರೆ ಸಿಕ್ಕಾಕೊಂಡ್ಬಿಡ್ತಾರೆ. यहाँ भी क्या है, इस दुनिया में क्या है, ಇಲ್ಲೂ ಸಹ ಈ ಪ್ರಪಂಚದಲ್ಲಿ ಏನಾಗಿದೆ? अगर शादी की हुई है तो उनको जैसे बंदूक का लाइसेंस मिल जाता है। ಈ ಪ್ರಪಂಚದಲ್ಲೂ ಸಹ ಏನಾಗಿದೆ, ಯಾರಾದರೂ ಮದುವೆ ಮಾಡ್ಕೊಂಡಿದ್ರೆ ಅವರಿಗೆ ಒಂದು ರೀತಿಯಲ್ಲಿ ಬಂದೂಕ್ ನಡೆಸುವಂಥ ಲೈಸೆನ್ಸ್ ಸಿಗ್ಬಿಡುತ್ತೆ. कि तुम विकार में जा सकते हो। ಅಂದರೆ ನೀವು ವಿಕಾರದಲ್ಲಿ ಹೋಗ್ಬೋದಾಗಿದೆ ಅಂತ. किस में जा सकते हो? विकार। ಯಾವುದ್ರಲ್ಲಿ ಹೋಗ್ಬೋದಾಗಿದೆ? ವಿಕಾರ. ವಿ ಅಂದರೆ वी माने विपरीत, ವಿ ಅಂದರೆ ವಿಪರೀತ, कार माने कर्म। ಕಾರ್ಯ ಅಂದರೆ ಕರ್ಮ. कैसा कर्म कर सकते हो? ಯಾವ ರೀತಿ ಕರ್ಮವನ್ನು ಮಾಡ್ಬೋದಾಗಿದೆ? विपरीत कर्म कर सकते हो। ವಿಪರೀತ ಕರ್ಮವನ್ನು ಮಾಡ್ಬೋದಾಗಿದೆ. काहे का विपरीत कर्म ಯಾವ ವಿಪರೀತ ಕರ್ಮ? है? भगवान ने जो कर्म सिखाए थे या सिखा रहा है, ಭಗವಂತ ಏನು ಕರ್ಮವನ್ನು ಕಲಿಸಿದ್ರು ಅಥವಾ ಇವಾಗ ಕಲಿಸ್ತಾ ಇದ್ದಾರೆ, उन कर्मों के विपरीत कर्म भी कर सकते हो शादी का लाइसेंस लेकर के। ಆ ಕರ್ಮದ ವಿಪರೀತ ಕರ್ಮವನ್ನು ಸಹ ನೀವು ಮಾಡ್ಬೋದಾಗಿದೆ ಮದುವೆಯ ಲೈಸೆನ್ಸ್ ತಗೊಂಡು. आज के समाज में ऐसी स्वीकृति है या नहीं है? ಈಗಿನ ಸಮಾಜದಲ್ಲಿ ಈ ಥರ ಸ್ವೀಕೃತಿ ಇದೆನೋ ಇಲ್ವೋ? है? अरे शादी करने के बाद स्वीकृति है या नहीं है? ಮದುವೆ ಮಾಡ್ಕೊಂಡ ನಂತರ ಆ ಸ್ವೀಕೃತಿ ಇದೆನೋ ಇಲ್ವೋ? नहीं है, है? ಇಲ್ವಾ? ಇದೆ. तो बाबा याद दिलाते, ಮತ್ತೆ ಬಾಬಾ ನೆನ್ಪು ಮಾಡಿಸ್ತಾ ಇದ್ದಾರೆ, वे माने विकार, वे माने विपरीत, ವಿ ಅಂದರೆ ವಿಪರೀತ, कार माने कर्म। ಕಾರ್ ಅಂದರೆ ಕರ್ಮ. कौन सा विपरीत कर्म? ಯಾವುದಾಗಿದೆ ವಿಪರೀತ ಕರ್ಮ? भगवान कहते हैं न किसी को दुख देना है न किसी से दुख लेना है। ಭಗವಂತ ಹೇಳ್ತಾರೆ ಯಾರಿಗೂ ದುಃಖವನ್ನು ಕೊಡಲೂಬಾರ್ದು, ಯಾರಿಂದ ದುಃಖ ತಗೊಳ್ಳೂಬಾರ್ದು. दुख का लेन देन इंद्रियों के द्वारा नहीं करना है। ದುಃಖವನ್ನು ಕೊಡೋದು ತಗೊಳ್ಳೋದು ಇಂದ್ರಿಯಗಳ ಮುಖಾಂತರ ಮಾಡಬಾರ್ದಾಗಿದೆ. और कन्या की शादी होती है, ಮತ್ತೆ ಕನ್ಯೆದು ಮದುವೆ ಆಗುತ್ತೆ. शादी होती है
तो इंद्रियों के द्वारा दुख का लेन देन करना पड़ता है कि नहीं कन्या को? ಮತ್ತು ಇಂದ್ರಿಯಗಳ ಮುಖಾಂತರ ದುಃಖವನ್ನು ಕೊಡೋದು ತಗೊಳ್ಳೋದು ಮಾಡಬೇಕಾಗುತ್ತೋ ಇಲ್ವೋ ಕನ್ಯರಿಗೆ? दुखी हो जाती है। ದುಃಖಿ ಆಗೋಗ್ತಾರೆ. बाप कहते हैं आपस में तुम भाई बहन हो तो तुम शादी कैसे कर सकते हो? ಮತ್ತು ತಂದೆ ಹೇಳ್ತಾರೆ ಪರಸ್ಪರದಲ್ಲಿ ನೀವು ಅಣ್ಣ ತಂಗಿ ಆಗಿದ್ದೀರಾ ಅಂದರೆ ಮದುವೆ ಯಾವ ರೀತಿ ಮಾಡ್ಕೋಬೋದಾಗಿದೆ? एक बाप के बच्चे हो। ನೀವು ಒಬ್ಬ ತಂದೆ ಮಕ್ಕಳಾಗಿದ್ದೀರಾ. अगर तुम विकार में जाएंगे, ಒಂದು ವೇಳೆ ನೀವು ವಿಕಾರದಲ್ಲಿ ಹೋದರೆ, बाबा ने मोटी मोटी लाल लाल आंखें कर ली। ಬಾಬಾ ದಪ್ಪ ದಪ್ಪ ಕೆಂಪು ಕೆಂಪು ಕಣ್ಣುಗಳನ್ನ ಮಾಡ್ಕೊಂಡ್ಬಿಟ್ರು. अगर तुम विकार में जाएंगे, ಒಂದು ವೇಳೆ ನೀವು ವಿಕಾರದಲ್ಲಿ ಹೋದ್ರೆ, तो फिर धर्मराज के रूप में बाबा बोलते हैं, ಮತ್ತೆ ಧರ್ಮರಾಜನ ರೂಪದಲ್ಲಿ ಬಾಬಾ ಹೇಳ್ತಾರೆ, मैं बिल्कुल अच्छी रीति से सजा दूंगा। ನಾನು ತುಂಬಾ ಒಳ್ಳೆ ರೀತಿಯಿಂದ ನಿಮಗೆ ಶಿಕ್ಷೆಯನ್ನ ಕೊಡ್ತೀನಿ ಅಂತ. क्योंकि ये है हाईएस्ट क्रिमिनल असॉल्ट। ಯಾಕೆಂದ್ರೆ ಇದಂತೂ ಆಗಿದೆ ಹೈಯೆಸ್ಟ್ ಕ್ರಿಮಿನಲ್ ಅಸಾಲ್ಟ್. क्या ಏನು है हाईएस्ट क्रिमिनल असॉल्ट? क्या बताया? ಹೈಯೆಸ್ಟ್ ಕ್ರಿಮಿನಲ್ ಅಸಾಲ್ಟ್ ಏನು ಅಂತ ಹೇಳಿದ್ದಾರೆ? साधारण क्रिमिनल असॉल्ट नहीं है, ಇದು ಸಾಧಾರಣವಾಗಿರುವಂತ ಕ್ರಿಮಿನಲ್ ಅಸಾಲ್ಟ್ ಆಗಿಲ್ಲ. जो छोटी मोटी सजा हो। ಅಂದರೆ ಅದಕ್ಕೆ ಚಿಕ್ಕ ಪುಟ್ಟ ಶಿಕ್ಷೆಯನ್ನು ಕೊಡಲಿಕ್ಕೆ ಇದು ಚಿಕ್ಕ ತಪ್ಪಲ್ಲ. क्या बताया है? ಏನಂತ ಹೇಳಿದ್ರು? ये है हाईएस्ट क्रिमिनल असॉल्ट। ಇದಂತೂ ಆಗಿದೆ ಹೈಯೆಸ್ಟ್ ಕ್ರಿಮಿನಲ್ ಅಸಾಲ್ಟ್. ಯಾಕೆ? क्यों हाईएस्ट? क्यों? ಇದು ಹೈಯೆಸ್ಟ್ ಯಾಕೆ ಆಗಿದೆ? क्योंकि शादी जो की जाती है दूसरे परिवार में, दूसरे कुल में की जाती है। ಯಾಕೆಂದ್ರೆ ಮದುವೆ ಏನಿದೆ ಇದು ಬೇರೆ ಪರಿವಾರದಲ್ಲಿ ಬೇರೆ ಕುಲದಲ್ಲಿ ಮಾಡಲಾಗುತ್ತೆ. कोई बच्चे अपने ही कुल में शादी करें ಯಾರಾದ್ರೂ ಮಕ್ಕಳು ತಮ್ಮ ಕುಲದಲ್ಲೇ ಮದುವೆ ಮಾಡ್ಕೊಂಡ್ರೆ तो माँ बाप का मुंह काला होगा या नहीं होगा? ಮತ್ತೆ ತಂದೆ ತಾಯಿಯ ಮುಖ ಕಪ್ಪಾಗುತ್ತೋ ಇಲ್ವೋ? दुनिया जब जानेगी कि इनके बच्चे ऐसे ऐसे करते हैं, ಪ್ರಪಂಚದವ್ರಿಗೆ ಯಾವಾಗ ಗೊತ್ತಾಗುತ್ತೆ ಇವ್ರ ಮಕ್ಕಳು ಈ ರೀತಿ ಮಾಡ್ತಾರೆ ಅಂತ, तो ये हुआ बिल्कुल हाईएस्ट क्रिमिनल असॉल्ट ಮತ್ತೆ ಇದಂತೂ ಆಯ್ತು ತುಂಬಾ ಹೈಯೆಸ್ಟ್ ಆಗಿರುವಂತ ಕ್ರಿಮಿನಲ್ ಅಸಾಲ್ಟ್. है। असॉल्ट माना ऐसा कर्म ಅಸಾಲ್ಟ್ ಅಂದ್ರೆ ಈ ರೀತಿ ಕರ್ಮ, जो नहीं करना चाहिए। ಯಾವ ಕರ್ಮವನ್ನ ನಾವು ಮಾಡಬಾರ್ದಾಗಿದೆ. जैसे किसी को हत्या कर देते हैं, ಯಾವ ರೀತಿ ಯಾರ್ದಾದ್ರೂ ನಾವು ಹತ್ಯೆ ಮಾಡ್ಬಿಡ್ತೀವಿ, ಕೊಲೆ ಮಾಡ್ಬಿಡ್ತೀವಿ, तो क्या हुआ? ಮತ್ತೇನಾಯ್ತು? क्रिमिनल असॉल्ट हो गया ना। ಮತ್ತೆ ಇದು ಕ್ರಿಮಿನಲ್ ಅಸಾಲ್ಟ್ ಆಗೋಯ್ತಲ್ವಾ? मुकदमा जाता है ना, केस चलता है ना उनके ऊपर। ಕೋರ್ಟ್ನಲ್ಲಿ ಕೇಸ್ ಹೋದಾಗ ಕೇಸ್ ನಡೆಯುತ್ತೆ ಅಲ್ವಾ? ಮತ್ತೆ भाई बहन और सो भी दुनिया वालों को पवित्र बनाने की शिक्षा देने वाले भाई बहन, ಅಣ್ಣ ತಂಗಿಯರು, ಅದು ಆ ಥರ ಅಣ್ಣ ತಂಗಿಯರು ಯಾರು ಪ್ರಪಂಚದವರಿಗೆ ಜ್ಞಾನವನ್ನು ಕೊಡ್ತಾರೆ, ಪವಿತ್ರರಾಗಿರಬೇಕು ಅಂತ ಜ್ಞಾನವನ್ನು ಕೊಡ್ತಾರೆ ಪ್ರಪಂಚದವರಿಗೆ, ಆ ಥರ ಇರುವಂಥ ಸಹೋದರರು. और तुम अगर अपवित्र बन गए ಮತ್ತು ಒಂದು ವೇಳೆ ನೀವೇ ಅಪವಿತ್ರರಾಗೋಗ್ಬಿಟ್ರೆ वह ऐसे समझो कि बड़ी कड़ी सजा के पात्र हो गए। ಆವಾಗ ಮತ್ತೆ ಈ ಥರ ತಿಳ್ಕೊಳ್ಳಿ ತುಂಬ ದೊಡ್ಡ ಶಿಕ್ಷೆಯ ಪಾತ್ರರಾಗೋಗ್ಬಿಟ್ಟಿದ್ದೀರಾ ಅಂತ. मतलब बता देते हैं, ಅದರ ಅರ್ಥವನ್ನು ಹೇಳ್ಬಿಡ್ತಾರೆ. ये ऐसा ही है ಇದು ಇದೇ ರೀತಿ ಇದೆ. जैसे चार मार होती है ना, ಯಾವ ರೀತಿ 4 ಅಂತಸ್ತು ಇರುತ್ತೆ ಅಲ್ವಾ? चार मार माने 4 ಅಂತಸ್ತು ಅಂದರೆ मंजिल,
ಅಂದರೆ ಅಂತಸ್ತಿಗೆ ಹಿಂದಿಯಲ್ಲಿ ಚಾರ್ ಮಾರ್ ಅಂತ ಹೇಳ್ತಾರೆ. कोई मकान होता है ना 4 5 6 ಯಾವುದಾದ್ರೂ ಮನೆ ಇರುತ್ತೆ ಅಲ್ವಾ, 4 5 6 ಅಂತಸ್ತುಗಳಿರುತ್ತೆ. 8 आजकल तो 100 मार का मकान बनाते हैं. ಇವಾಗಂತೂ 10 ಅಂತಸ್ತಿನ 100 ಅಂತಸ್ತಿನ ಮನೆಗಳನ್ನು ಮಾಡ್ತಾ ಇದ್ದಾರೆ. तो 4 मार का मकान होता है ना, ಮತ್ತೆ 4 ಅಂತಸ್ತಿನ ಮನೆ ಇರುತ್ತೆ ಅಲ್ವಾ. तो काम से अगर कोई ने सजा खा ली ಮತ್ತೆ ಯಾರಾದರೂ ಕಾಮದಿಂದ ಶಿಕ್ಷೆಯನ್ನು ಅನುಭವಿಸ್ಬಿಟ್ರೆ, तो जैसे 4 मार के ऊपर से गिरा. ಮತ್ತೆ ಆ ಥರ ತಪ್ಪು ಮಾಡಿಬಿಟ್ರೆ ಒಂದು ಪ್ರಕಾರದಲ್ಲಿ 4 ಅಂತಸ್ತಿನ ಮನೆಯಿಂದ ಕೆಳಗಡೆ ಬಿದ್ದಂಗೆ. 4 मार की बिल्डिंग होगी तो कितनी ऊंची हो गई? 4 ಅಂತಸ್ತಿನ ಬಿಲ್ಡಿಂಗ್ ಆಗಿದ್ರೆ ಅದು ಎಷ್ಟು ಹೈಟ್ ಇರುತ್ತೆ? अरे कम से कम 40 फुट ऊंची हुई ना. ಕಡಿಮೆಗಿಂತ ಕಡಿಮೆ 40 ಫೀಟ್ ಆದರೂ ಇರುತ್ತೆ ಅಲ್ವಾ. 40 फुट ऊंचे से कोई अगर गिरेगा 40 ಫೀಟ್ ಮೇಲಿಂದ ಒಂದು ವೇಳೆ ಯಾರಾದರೂ ಬಿದ್ದರೆ तो क्या हाल होगा? ಮತ್ತೆ ಅವ್ರದ್ದೇನು ಗತಿ ಆಗುತ್ತೆ? गिरा तो हड्ड गुड्ड टूट जाती है. ಬಿದ್ದುಬಿಟ್ರೆ ಮತ್ತೆ ಮೂಳೆಗಳೆಲ್ಲ ಮುರಿದೋಗ್ಬಿಡುತ್ತೆ. 29/12/63 की वाणी का 10वां पेज. कितना समय उनकी बुद्धि में ज्ञान ही नहीं ठहरेगा. ಎಷ್ಟೊಂದು ಸಮಯದವರೆಗೂ ಅವ್ರ ಬುದ್ಧಿಯಲ್ಲಿ ಜ್ಞಾನನೇ ನಿಂತ್ಕೊಳ್ಳೋದಿಲ್ಲ. क्या ज्ञान नहीं ठहरेगा मतलब ಏನಂತ ಹೇಳಿದ್ರು ಜ್ಞಾನ ಬುದ್ಧಿಯಲ್ಲಿ ನಿಂತ್ಕೊಳ್ಳೋದಿಲ್ಲ ಅಂದರೆ? हैं ज्ञान के पॉइंट्स उनकी बुद्धि में नहीं चलेंगे. ಅಂದರೆ ಬುದ್ಧಿಯಲ್ಲಿ ಜ್ಞಾನದ ಪಾಯಿಂಟ್ಸ್ಗಳು ನಡೆಯೋದೇ ಇಲ್ಲ. बहुत बच्चे हैं ತುಂಬ ಮಕ್ಕಳು ಈ ರೀತಿ ಇದ್ದಾರೆ. जो ज्ञान यहाँ से उठा उठा कर आश्चर्यवत ಅವರು ಇಲ್ಲಿಂದ ಜ್ಞಾನವನ್ನು ತಗೊಂಡು सुनंती कथंती भागंती हुए ना. ಆಶ್ಚರ್ಯದಿಂದ ಕೇಳ್ತಾರೆ, ಬೇರೆಯವ್ರಿಗೂ ಹೇಳ್ತಾರೆ, ಮತ್ತೆ ಓಡೋಗ್ತಾರೆ ಅಲ್ವಾ. यहाँ से ज्ञान ले लेते हैं ಇಲ್ಲಿಂದ ಜ್ಞಾನವನ್ನು ತಗೊಂಡ್ಬಿಡ್ತಾರೆ. और फिर क्या करते हैं? ಮತ್ತೆ ಏನು ಮಾಡ್ತಾರೆ? सुनते तो हैं ಕೇಳೋದಂತೂ ಕೇಳ್ತಾರೆ, लेकिन आश्चर्य से सुनते हैं. ಆದರೆ ಆಶ್ಚರ್ಯದಿಂದ ಕೇಳ್ತಾರೆ. हैं ऐसा भी होता है. ಅಚ್ಚಾ, ಈ ರೀತಿನೂ ಆಗುತ್ತಾ? जैसे गीता में आया है ना, ಯಾವ ರೀತಿ ಗೀತೆಯಲ್ಲಿ ಬಂದಿದೆ ಅಲ್ವಾ. आश्चर्यवत कोई सुनते हैं, ಕೆಲವರು ಆಶ್ಚರ್ಯದಿಂದ ಕೇಳ್ತಾರೆ, कोई दूसरों को सुनाते हैं. ಕೆಲವರು ಬೇರೆಯವ್ರಿಗೆ ಹೇಳ್ತಾರೆ. कथंती सुनते भी हैं आश्चर्यवत, दूसरों को सुनाते भी हैं. ಕಥಂತಿ ಅಂದರೆ ಕೆಲವರು ಆಶ್ಚರ್ಯದಿಂದ ಕೇಳ್ತಾರೆ, ಮತ್ತೆ ಆಶ್ಚರ್ಯದಿಂದ ಬೇರೆಯವ್ರಿಗೂ ಸಹ ಹೇಳ್ತಾರೆ, और फिर भाग जाते हैं. ಮತ್ತೆ ಓಡೋಗ್ತಾರೆ. तो ऐसे यहाँ बहुत बच्चे हुए ना. ಮತ್ತೆ ಇಲ್ಲಿ ತುಂಬಾ ಈ ರೀತಿ ಮಕ್ಕಳಾಗಿದ್ದಾರೆ ಅಲ್ವಾ. उनसे भी मिल करके पूछो ಅವ್ರ ಜೊತೆನೂ ಭೇಟಿ ಮಾಡಿಬಿಟ್ಟು ಕೇಳಿ, जो भाग गए. ಯಾರು ಓಡೋಗ್ಬಿಟ್ರು. अगर बाबा की बात पर विश्वास न हो ಒಂದು ವೇಳೆ ಬಾಬನ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಂದರೆ ಅವ್ರ ಹತ್ರನೂ ಕೇಳಿ ಯಾರು ಓಡೋಗಿದ್ದಾರೆ. कि ऐसे जो होते हैं उनको ज्ञान भूल जाता है. ಅಂದರೆ ಯಾರು ಈ ಥರ ಆಗೋಗ್ತಾರೆ ಅವ್ರ ಬುದ್ಧಿಯಿಂದ ಜ್ಞಾನನೇ ಹೊರಟೋಗ್ಬಿಡುತ್ತೆ, ಮರ್ತೋಗ್ಬಿಡ್ತಾರೆ ಅವ್ರ ಜ್ಞಾನವನ್ನು. बुद्धि से निकल जाता है. ಬುದ್ಧಿಯಿಂದ ಹೊರಟೋಗ್ಬಿಡುತ್ತೆ. तो उन बच्चों से जाकर के पूछो ಮತ್ತು ಆ ಮಕ್ಕಳ ಹತ್ರ ಹೋಗ್ಬಿಟ್ಟು ಕೇಳಿ, जो आश्चर्यवत सुनंती कथंती भागंती हो गए थे. ಯಾರು ಆಶ್ಚರ್ಯದಿಂದ ಕೇಳ್ತಾರೆ, ಬೇರೆಯವ್ರಿಗೂ ಹೇಳ್ತಾರೆ, ಮತ್ತೆ ಓಡೋಗ್ತಾರೆ. क्या पूछो? ಏನು ಕೇಳಬೇಕು ಅವ್ರ ಹತ್ರ ಹೋಗಿ? क्या ज्ञान तुम्हारे को अभी है? ಏನು ನಿಮಗೆ ಇವಾಗ ಜ್ಞಾನ ಇದೆನಾ? जो तुमने ज्ञान सुना दूसरों को सुनाया, ನೀವು ಏನು ಜ್ಞಾನವನ್ನು ಕೇಳಿದ್ದೀರಾ ಮತ್ತು ಬೇರೆಯವ್ರಿಗೂ ಹೇಳಿದ್ದೀರಾ, वो ज्ञान तुम्हारे अंदर अभी है? ಆ ಜ್ಞಾನ ನಿಮ್ಮಲ್ಲಿ ಇವಾಗ ಇದೆನಾ? पूछो. ಕೇಳಿ ಅವ್ರ ಹತ್ರ. अगर है
ಒಂದು ವೇಳೆ ಇದೆ ಅಂದರೆ तो किसी को समझा सकेंगे? ಮತ್ತೆ ಯಾರಿಗಾದ್ರೂ ತಿಳಿಸ್ಬೋದಾಗಿದೆನಾ? समझा सकेंगे? ಕೇಳ್ತಾ ಇದ್ದಾರೆ ಬಾಬಾ, ತಿಳಿಸ್ಬೋದಾಗಿದೆನಾ? हैं? नहीं समझा सकते, ತಿಳಿಸ್ಲಿಕ್ಕೆ ಆಗೋದಿಲ್ಲ. क्योंकि माया के देह अभिमान की पूरी चपेट में आ जाते हैं. ಏಕೆಂದರೆ ಮಾಯೆಯ ದೇಹಾಭಿಮಾನ ಏನಿದೆ ಪೂರ್ತಿ ಅದರ ಪ್ರಭಾವದಲ್ಲಿ ಬಂದ್ಬಿಡ್ತೀವಿ, नील ಪೂರ್ತಿ ನೀಲ್ ಆಗೋಗ್ತಾರೆ. एकदम बिल्कुल गॉडरेज का ताला लग जाता है. ಪೂರ್ತಿ ಗಾಡ್ರೇಜಿನ ಬೀಗ ಆಗೋಗ್ಬಿಡುತ್ತೆ. काहे का ताला? ಯಾವ ಬೀಗ ಆಗುತ್ತೆ? गॉडरेज का. ಗಾಡ್ರೇಜಿನ ಬೀಗ. ये गॉडरेज का ताला क्या होता है? ಈ ಗಾಡ್ರೇಜಿನ ಬೀಗ ಅಂದ್ರೆ ಏನಾಗಿರುತ್ತೆ? है गॉड माने भगवान, ಗಾಡ್ ಅಂದ್ರೇನೆ ಭಗವಂತ, और रेज माने किरण, ರೇಸ್ ಅಂದ್ರೆ ಕಿರಣಗಳು. माने भगवान के ज्ञान का कोई दुरुपयोग करते हैं ಅಂದ್ರೆ ಯಾರಾದರೂ ಭಗವಂತನ ಜ್ಞಾನದ ದುರುಪಯೋಗವನ್ನ ಮಾಡಿದ್ರೆ तो उनको कौन सा ताला लगता है? ಮತ್ತೆ ಅವರಿಗೆ ಯಾವ ಬೀಗ ಹಾಕಲಾಗುತ್ತೆ? है गॉड रेज का ताला लग जाता है. ಗಾಡ್ರೇಜಿನ ಬೀಗ ಹಾಕೋಗ್ಬಿಡುತ್ತೆ. जो भी अपवित्र बनेगा ಯಾರೇ ಅಪವಿತ್ರರಾಗ್ತಾರೆ तो बाबा कहते हैं ಅವಾಗ ಮತ್ತೆ ಬಾಬಾ ಹೇಳ್ತಾರೆ, मैं ये सजा देता हूँ ನಾನು ಈ ಶಿಕ್ಷೆಯನ್ನ ಕೊಡ್ತೀನಿ कि उनके बुद्धि को थोड़े समय के लिए ताला जरूर लगा देता हूँ. ಅವ್ರ ಬುದ್ಧಿಗೆ ಸ್ವಲ್ಪ ಸಮಯಕ್ಕೋಸ್ಕರ ಬೀಗ ಮಾತ್ರ ಹಾಕ್ಬಿಡ್ತೀನಿ ಖಂಡಿತವಾಗಿ ನಾನು. ऐसे क्यों कहा? ಈ ಥರ ಯಾಕೆ ಹೇಳಿದ್ರು? थोड़ा ताला लगा देता हूँ ಸ್ವಲ್ಪ ಬೀಗವನ್ನ ಹಾಕ್ಬಿಡ್ತೀನಿ. है माना आगे चल के ताला खोल दूंगा. ಅಂದರೆ ಏನು ಮತ್ತೆ ಮುಂದೆ ಬರುವಂಥ ಸಮಯದಲ್ಲಿ ಬೀಗ ತೆಗೆದು ಬಿಡ್ತೀನಾ? है खोल दूंगा. ಕೇಳ್ತಾ ಇದ್ದಾರೆ ಬಾಬಾ, ತೆಗೆದು ಬಿಡ್ತೀನಾ ಬೀಗವನ್ನ? अरे एक बार भगवान के बच्चे बने ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಅರೆ ಒಂದ್ಸತಿ ನಾವು ಭಗವಂತನ ಮಕ್ಕಳಾಗಿದ್ದೀವಿ ಅಂದರೆ तो भगवान के पंजे में तो आ गए ना. ಮತ್ತೆ ನಾವು ಭಗವಂತನ ಹಿಡಿತದಲ್ಲಂತೂ ಬಂದ್ಬಿಟ್ಟಿದ್ದೀವಿ ಅಲ್ವಾ? जैसे बिल्ली है ಯಾವ ರೀತಿ ಬೆಕ್ಕಿದೆ, और बिल्ली के सामने चूहा. ಮತ್ತೆ ಬೆಕ್ಕಿನ ಮುಂದೆ ಇಲಿ ಬಂದ್ಬಿಟ್ರೆ किसी हाल में एक चूहे को दौड़ा दो, ऊपर से बिल्ली छोड़ दो, ಯಾವುದಾದ್ರೂ ಹಾಲ್ನಲ್ಲಿ ಇಲಿಯನ್ನು ಓಡಿಸ್ಬಿಡಿ, ಮತ್ತೆ ಅದ್ರ ಹಿಂದೆ ಬೆಕ್ಕನ್ನು ಬಿಟ್ಬಿಡಿ, वो भागती रहेगी. ಮತ್ತೆ ಅದು ಅದ್ರ ಹಿಂದೆ ಓಡ್ತಾ ಇರುತ್ತೆ. और चूहा भी भागता रहेगा जान बचाने के लिए. ಮತ್ತೆ ಇಲಿನೂ ಸಹ ಓಡ್ತಾ ಇರುತ್ತೆ ತಮ್ಮ ಪ್ರಾಣ ಕಾಪಾಡಲಿಕ್ಕೋಸ್ಕರ. बिल्ली उसे खिलाने के लिए कभी कभी पकड़ लेती है ಬಿಲ್ಲಿ ಬೆಕ್ಕೇನಿದೆ ಒಂದೊಂದ್ಸತಿ ಆಟ ಆಡಿಸ್ಲಿಕ್ಕೋಸ್ಕರ ಅದನ್ನ ಇಟ್ಕೊಂಡ್ಬಿಡುತ್ತೆ, और फिर जानबूझ के करके छोड़ देती है. ಮತ್ತೆ ಅದನ್ನ ಆಟ ಆಡಿಸ್ಬಿಟ್ಟು ಅಲ್ಲಾಡಿಸ್ಬಿಟ್ಟು ಅದನ್ನ ಬಿಟ್ಬಿಡುತ್ತೆ. फिर वो भागता है, ಮತ್ತೆ ಅದು ಓಡ್ತಾ ಇರುತ್ತೆ, फिर पकड़ती है, फिर छोड़ देती है. ಮತ್ತೆ ಇಟ್ಕೊಳ್ಳುತ್ತೆ, ಮತ್ತೆ ಬಿಟ್ಬಿಡುತ್ತೆ. तो ऐसे ही भगवान को भी दया आ जाती है. ಅದೇ ರೀತಿ ಭಗವಂತನಿಗೂ ಸಹ ಕರುಣೆ ಬಂದ್ಬಿಡುತ್ತೆ. देखो शायद सुधर गया हो, ನೋಡೋಣ ಪಾಪ ಅವ್ರು ಸುಧಾರಣೆ ಆಗ್ಬಿಟ್ಟಿರ್ಬೋದು, ठोकर खा के ठाकुर बन गया हो. ಪೆಟ್ಟನ್ನು ಅನುಭವಿಸ್ಬಿಟ್ಟು ಮೂರ್ತಿ ಆಗ್ಬಿಟ್ಟಿರ್ಬೋದು. तो थोड़ा ताला लगाता हूँ. ಅದಕ್ಕೆ ಸ್ವಲ್ಪ ಬೀಗವನ್ನ ಹಾಕ್ತೀನಿ. ताला लग गया फिर क्या इस काम का? ಬೀಗ ಹಾಕ್ಬಿಟ್ರೆ ಮತ್ತೆ ಇನ್ನೇನು ಕೆಲಸಕ್ಕೆ? ताला लग जाता है बुद्धि को ಬುದ್ಧಿಯಲ್ಲಿ ಬೀಗ ಹಾಕ್ಬಿಡುತ್ತೆ, तो फिर यहाँ ठहरते ही नहीं है. ಅವಾಗ ಅವ್ರು ಮತ್ತೆ ಇಲ್ಲಿ ಉಳ್ಕೊಳ್ಳೋದೇ ಇಲ್ಲ. फिर किसी को बोल नहीं सकते. ಅವಾಗ ಮತ್ತೆ ಯಾರಿಗೂ ಹೇಳಲಿಕ್ಕೂ ಆಗಲ್ಲ. क्या ಏನಂತ ಹೇಳಿದ್ರು? क्या नहीं बोल सकते? ಏನು ಹೇಳಲಿಕ್ಕಾಗಲ್ಲ ಯಾರಿಗೂ?
कि काम महाशत्रु है, इसको जीतना है। ಕಾಮ ಮಹಾಶತ್ರು ಆಗಿದೆ, ಇದನ್ನ ಗೆಲ್ಲಬೇಕಾಗಿದೆ. क्यों नहीं बोल सकते? ಮತ್ತೆ ಈ ಮಾತನ್ನ ಯಾಕೆ ಹೇಳಲಿಕ್ಕಾಗಲ್ಲ? खुद ही हार गए ಯಾಕೆಂದರೆ ಸ್ವಯಂೇ ಸೋತೋಗ್ಬಿಟ್ಟಿರ್ತಾರೆ. हैं? हार गए तो क्या करेंगे? ಸೋತೋಗ್ಬಿಟ್ರೆ ಮತ್ತೇನ್ ಮಾಡ್ತಾರೆ? जो हार जाते हैं ಯಾರು ಸೋತೋಗ್ಬಿಡ್ತಾರೆ वो फिर लड़ाई लड़ते हैं। ಅವ್ರು ಮತ್ತೆ ಜಗಳ ಆಡ್ತಾರ? हैं? अरे किसी पहलवान से कुश्ती हुई, ಅದಕ್ಕೆ ಬಾಬಾ ಉದಾಹರಣೆ ಕೊಡ್ತಾ ಇದ್ದಾರೆ. ತಿಳ್ಕೊಳ್ಳಿ, ಯಾವ್ದಾದ್ರು ಪಹಲ್ವಾನ್ರು ಇರ್ತಾರೆ, ಮುಷ್ಟಿಕರು, ಅವ್ರ ಜೊತೆ ಕುಸ್ತಿ ಆಟ ಆಡ್ತಾರೆ. और उसने धड़ाक से कहा चारों कोना चित्त कर दिया, तो इससे उससे लड़ाई लड़ेंगे या छोड़ के भागेंगे? ತೋ ಅವರು ಅವ್ರನ್ನ ಬೀಳಿಸ್ಬಿಟ್ಟು 4 ಮೂಲೆಯಿಂದ ಸೋಲಿಸ್ಬಿಡ್ತಾರೆ. ಅವಾಗ ಮತ್ತೆ ಅವ್ರೇನು ಮಾಡ್ತಾರೆ? ಅವ್ರ ಹತ್ರ ಇನ್ನೂ ಯುದ್ಧವನ್ನು ಮಾಡ್ತಾರ, ಓಡೋಗ್ತಾರ ಬಿಟ್ಟು? हैं? फिर थोड़ी लड़ाई लड़ेंगे। ಅವಾಗೇನು ಅವ್ರು ಯುದ್ಧವನ್ನು ಮಾಡ್ತಾರ ಅವ್ರ ಜೊತೆ? ಇಲ್ಲ. खुद ही नहीं जीतने वाला होगा ಸ್ವಯಂೇ ಗೆಲ್ಲುವಂಥವ್ರಾಗಿಲ್ಲ ಅಂದರೆ तो कहेंगे ये कैसे हो सकता है? ಅವಾಗ ಹೇಳ್ತಾರೆ, ಇವ್ರು ಯಾವ ರೀತಿ ಆಗ್ಲಿಕ್ಕೆ ಸಾಧ್ಯ ಅಂತ. क्या हैं? क्या कैसे हो सकता है? ಏನಂತ ಹೇಳಿದ್ರು? ಏನು ಯಾವ ರೀತಿ ಆಗ್ಬೋದಾಗಿದೆ? अरे क्या कैसे हो सकता है? ಕೇಳ್ತಾ ಇದ್ದಾರೆ ಬಾಬಾ, ಏನು ಯಾವ ರೀತಿ ಆಗ್ಬೋದಾಗಿದೆ? सन्यासी लोग क्या कहते हैं? ಸನ್ಯಾಸಿಗಳು ಏನಂತ ಹೇಳ್ತಾರೆ? कुछ कहते हैं कि नहीं? ಏನಾದರೂ ಹೇಳ್ತಾರೋ ಇಲ್ವೋ? सन्यासी, हाँ नहीं, सन्यासी लोग कहते हैं ಸನ್ಯಾಸಿಗಳು ಸಹ ಹೇಳ್ತಾರೆ, कि स्त्री पुरुष साथ में नहीं रह सकते। ಸ್ತ್ರೀ ಪುರುಷರು ಒಟ್ಟಿಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. अब वो स्त्री पुरुष चाहे भाई बहन हो ಇವಾಗ ಸ್ತ್ರೀ ಪುರುಷರು ಬಲೆ ಅಣ್ಣ ತಂಗಿನೇ ಆಗಿರ್ಲಿ, या पति पत्नी हो, ಅಥವಾ ಪತಿ ಪತ್ನಿನೇ ಆಗಿರ್ಲಿ. लेकिन सन्यासियों का कहना क्या है? ಆದರೆ ಸನ್ಯಾಸಿಗಳ ಹೇಳೋ ಮಾತಿನ ಅರ್ಥ ಏನಾಗಿದೆ? ಅವ್ರೇನಂತ ಹೇಳ್ತಾರೆ? हैं? ये पवित्र नहीं रह सकते। ಇವರಂತೂ ಪವಿತ್ರರಾಗಿರ್ಲಿಕ್ಕೆ ಆಗಲ್ಲ ಅಂತ ಹೇಳ್ತಾರೆ. अगर भाई बहन भी नौजवान हैं, ಒಂದ್ ವೇಳೆ ಅಣ್ಣ ತಂಗಿನೂ ಸಹ ನವಯುವಕರಾಗಿದ್ರೆ, साथ साथ में रहते हैं, ಜೊತೆ ಜೊತೆಯಲ್ಲಿದ್ರೆ, तो उनका कहना है काजर की कोठरी में कैसो सयान हो जाए, एक लीक काजर की लागी है पे लागे। तो ಅವರು ಸಹ ಜೊತೆಯಲ್ಲಿದ್ದರೆ, ಅಣ್ಣ ತಂಗಿನೂ ಸಹ ಯುವಕರಾಗಿದ್ದಾರೆ ಮತ್ತು ಅವರು ಜೊತೆಯಲ್ಲಿದ್ದರೆ, ಅವರು ಸನ್ಯಾಸಿಗಳೇನಂತ ಹೇಳ್ತಾರೆ? ಅವರು ಸಹ ಪವಿತ್ರರಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಯಾವ ಥರ ಕಪ್ಪು ಕೊಠಡಿಯಲ್ಲಿ ಯಾರಾದರೂ ಹೋದರೆ ಅವರಿಗೆ ಅದ್ರ ಒಂದು ಹನಿ ಆದರೂ ಕಪ್ಪು ಅಂಟ್ಕೊಂಡೇ ಅಂಟ್ಕೊಳ್ಳುತ್ತೆ ಅಲ್ವಾ? ಅದೇ ರೀತಿ ಅಂತ ಹೇಳ್ತಾರೆ. कुछ न कुछ इंद्रियों से विकर्म पाप कर्म करते ही रहेंगे। ಏನಾದರೂ ಸ್ವಲ್ಪ ಇಂದ್ರಿಯಗಳಿಂದ ವಿಕರ್ಮಗಳನ್ನು, ಪಾಪಕರ್ಮಗಳನ್ನು ಮಾಡ್ತಾನೆ ಇರ್ತಾರೆ. और बाबा क्या कहते हैं? ಮತ್ತೆ ಬಾಬಾ ಏನಂತ ಹೇಳ್ತಾರೆ? क्या मैं कैसी दुनिया स्थापन करता हूँ? ನಾನು ಯಾವ ಥರ ಪ್ರಪಂಚವನ್ನು ಸ್ಥಾಪನೆ ಮಾಡ್ತೀನಿ? हैं? अरे अरे लक्ष्मीनारायण के चित्र में देखा नहीं? ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಅರೆ ಲಕ್ಷ್ಮೀನಾರಾಯಣನ ಚಿತ್ರದಲ್ಲಿ ನೋಡಿಲ್ವಾ? पीछे है, ಹಿಂದೆ ಇದೆ, ನೋಡಿಲ್ವಾ? नीचे खड़े हैं राधा कृष्ण खड़े हैं, ಕೆಳಗಡೆ ರಾಧಾಕೃಷ್ಣರು ನಿಂತಿದ್ದಾರೆ. उनकी दुनिया कैसी है? ಅವ್ರ ಪ್ರಪಂಚ ಯಾವ ಥರ ಇದೆ? राधा की दृष्टि कृष्ण में ही डूबती है, ರಾಧನ ದೃಷ್ಟಿ ಕೃಷ್ಣನಲ್ಲೇ ಮುಳುಗುತ್ತೆ, और कृष्ण की दृष्टि राधा में ही डूबती है। ಮತ್ತೆ ಕೃಷ್ಣನ ದೃಷ್ಟಿ ರಾಧನಲ್ಲೇ ಮುಳುಗುತ್ತೆ. ऐसे ही वहाँ जितने भी पेयर्स होंगे, ಅದೇ ರೀತಿಯಲ್ಲಿ ಎಷ್ಟೇ ಪಿಯರ್ಸ್ಗಳಿರುತ್ತೆ, ಜೋಡಿ ಇರುತ್ತೆ, जोड़े होंगे, सबकी दृष्टि एक दूसरे में डूबेगी, ಎಲ್ಲರ ದೃಷ್ಟಿನೂ ಒಬ್ರದ್ದು ಇನ್ನೊಬ್ರಲ್ಲೇ ಮುಳುಗುತ್ತೆ, और किसी में डूबेगी नहीं। ಬೇರೆ ಯಾರಲ್ಲೂ ಮುಳುಗೋದೇ ಇಲ್ಲ. तो दृष्टि से भी इतनी पवित्रता का पालन करते हैं, ಮತ್ತೆ ದೃಷ್ಟಿಯಿಂದನೂ ಸಹ ಇಷ್ಟೊಂದು ಪವಿತ್ರತೆ ಪಾಲನೆಯನ್ನ ಮಾಡ್ತಾರೆ. तो और इंद्रियों की तो बात ही क्या। ಮತ್ತೆ ಬೇರೆ ಇಂದ್ರಿಯಗಳದಂತೂ ಮಾತೇ ಏನಾಗಿದೆ? इतने व्यभिचारी होते हैं देवताएं। ದೇವತೆಗಳು ಇಷ್ಟು ಜಾಸ್ತಿ ಅವ್ಯಭಿಚಾರಿ ಆಗಿರ್ತಾರೆ. तो बोला ಅದಕ್ಕೆ ಮತ್ತೆ ಹೇಳಿದ್ರು, बाबा ये सजा देते हैं, गॉडरेज का ताला लगा देते हैं। ಬಾಬಾ ಈ ಶಿಕ್ಷೆಯನ್ನ ಕೊಡ್ತಾರೆ. ಏನಂತ? ಗೋದ್ರೇಜಿನ ಬೀಗವನ್ನ ಹಾಕ್ಬಿಡ್ತಾರೆ. कि बस
कोई भी बड़ी भूल करते हैं उसमें भी ಏನೇ ದೊಡ್ಡ ತಪ್ಪನ್ನು ಮಾಡ್ತಾರೆ ಅದರಲ್ಲೂ ಸಹ काम की भूल तो ताला लगा देते हैं। ಅದು ಅದರಲ್ಲೂ ವಿಶೇಷವಾಗಿ ಕಾಮದ ತಪ್ಪನ್ನು ಮಾಡಿದರೆ ಬುದ್ಧಿಯಲ್ಲಿ ಬೀಗ ಹಾಕ್ಬಿಡ್ತಾರೆ. फिर किसको कह भी ना सके। ಅವಾಗ ಯಾರಿಗೂ ಹೇಳಲಿಕ್ಕೂ ಸಹ ಆಗಲ್ಲ. क्या ಏನಂತ? क्या नहीं कह सके ಏನು ಹೇಳಲಿಕ್ಕಾಗಲ್ಲ ಬೇರೆಯವ್ರಿಗೆ? कि हमने ये ज्ञान क्यों छोड़ दिया। ನಾವು ಈ ಜ್ಞಾನವನ್ನು ಯಾಕೆ ಬಿಟ್ಬಿಟ್ಟಿದ್ದೀವಿ? दूसरों को कारण बताएंगे बैठ करके, ಕೂತ್ಕೊಂಡು ಬೇರೆಯವ್ರಿಗೆ ಕಾರಣವನ್ನು ಹೇಳ್ತಾರಾ? अपनी गलती बताएंगे? ತಮ್ಮ ತಪ್ಪನ್ನು ಹೇಳ್ತಾರಾ? नहीं बताएंगे। ಇಲ್ಲ, ಹೇಳೋದಿಲ್ಲ. फिर किसी को कह भी न सके और जैसे बिल्कुल मुर्दे बन जाते। ಅವಾಗ ಮತ್ತೆ ಯಾರಿಗೂ ಏನು ಹೇಳಲಿಕ್ಕೂ ಆಗಲ್ಲ. ಅವಾಗ ಒಂದು ಪ್ರಕಾರದಲ್ಲಿ ಪೂರ್ತಿ ಹೆಣ ಆಗೋಗ್ತಾರೆ. तो बाबा समझाए देते हैं, ಅದಕ್ಕೆ ಮತ್ತೆ ಬಾಬಾ ತಿಳಿಸ್ಬಿಡ್ತಾರೆ. ऐसे फिर कुल कलंकित बन जाते हैं। ಈ ರೀತಿ ಮತ್ತೆ ಕುಲ ಕಲಂಕಿತರಾಗೋಗ್ತಾರೆ. क्या बन जाते हैं? ಏನಾಗೋಗ್ತಾರೆ? अपने कुल को कलंक लगाने वाले बन जाते हैं। ತಮ್ಮ ಕುಲಕ್ಕೆ ಕಲಂಕಗಳನ್ನು ಹಾಕುವಂತವ್ರಾಗೋಗ್ತಾರೆ. यहाँ कलंक लगाने वाले बनेंगे। ಇಲ್ಲಿ ಕಲಂಕಗಳನ್ನು ಹಾಕುವಂತವ್ರಾಗ್ಬಿಟ್ರೆ कहाँ? ಎಲ್ಲಿ? संगम युग में। ಸಂಗಮ ಯುಗದಲ್ಲಿ. तो इसका रिजल्ट क्या होगा? ಮತ್ತೆ ಅದ್ರ ರಿಸಲ್ಟ್ ಏನಾಗುತ್ತೆ? है? अरे कुछ रिजल्ट निकलेगा या नहीं निकलेगा? ಅದಕ್ಕೆ ಬಾಬಾ ಕೇಳ್ತಾ ಇದ್ದಾರೆ, ಅರೆ ಏನಾದ್ರೂ ರಿಸಲ್ಟ್ ಬರುತ್ತೋ ಇಲ್ವೋ? नहीं। ಇಲ್ಲ. द्वापर युग जब शुरू होता है ದ್ವಾಪರ ಯುಗ ಯಾವಾಗ ಆರಂಭ ಆಗುತ್ತೆ? तो द्वापर में देवता धर्म की आत्माएं ही ಅವಾಗ ದ್ವಾಪರ ಯುಗದಲ್ಲಿ ದೇವತೆ ಧರ್ಮದ ಆತ್ಮಗಳು इस्लाम धर्म में कन्वर्ट होती हैं या नहीं होती हैं? ಇಸ್ಲಾಂ ಧರ್ಮದಲ್ಲಿ ಕನ್ವರ್ಟ್ ಆಗ್ತಾರೋ ಇಲ್ವೋ? है? जो इस्लाम धर्म में कन्वर्ट हो जाते हैं ಯಾರು ಇಸ್ಲಾಂ ಧರ್ಮದಲ್ಲಿ ಕನ್ವರ್ಟ್ ಆಗೋಗ್ತಾರೆ तो उनके लिए जो पक्के भारतवासी होते हैं ಮತ್ತೆ ಅವರಿಗೋಸ್ಕರ ಯಾರು ಪಕ್ಕ ಭಾರತವಾಸಿಗಳಾಗಿರ್ತಾರೆ वो क्या कहते हैं? ಅವ್ರೇನಂತ ಹೇಳ್ತಾರೆ? इन्होंने हमारे कुल को क्या कर दिया? ಇವರು ನಮ್ಮ ಕುಲನ ಏನ್ ಮಾಡ್ಬಿಟ್ಟಿದ್ದಾರೆ? कलंक लगा दिया। ಕಲಂಕಗಳನ್ನ ಹಾಕ್ಬಿಟ್ಟಿದ್ದಾರೆ ಕುಲಕ್ಕೆ. दूसरे धर्म में कन्वर्ट हो गए। ಬೇರೆ ಧರ್ಮದಲ್ಲಿ ಕನ್ವರ್ಟ್ ಆಗ್ಬಿಟ್ಟಿದ್ದಾರೆ. कैसे कलंक लगा दिया? ಯಾವ ತರ ಕಲಂಕಗಳನ್ನ ಹಾಕ್ಬಿಡ್ತಾರೆ? कैसे कलंक लगा दिया? ಯಾವ ತರ ಕಲಂಕವನ್ನ ಹಾಕ್ಬಿಡ್ತಾರೆ? अरे कुछ उल्टा काम करते हैं तभी तो कहा जाता है ना कलंक लगाया। ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಅರೆ ಏನಾದ್ರೂ ಉಲ್ಟಾ ಕೆಲಸವನ್ನ ಮಾಡ್ತಾರೆ ಅವಾಗ ಹೇಳಲಾಗುತ್ತೆ ಅಲ್ವಾ ಕಲಂಕಗಳನ್ನ ಹಾಕಿದ್ದಾರೆ ಅಂತ. क्या उल्टा काम? ಏನು ಉಲ್ಟಾ ಕೆಲಸ ಮಾಡ್ತಾರೆ? अरे इस्लाम धर्म जब शुरू होता है ಇಸ್ಲಾಂ ಧರ್ಮ ಯಾವಾಗ ಆರಂಭ ಆಗುತ್ತೆ? तो इब्राहिम वाली जो आत्मा आती है इस सृष्टि पर ಅವಾಗ ಇಬ್ರಾಹಿಮಿನ ಆತ್ಮ ಯಾರು ಬರ್ತಾರೆ ಈ ಸೃಷ್ಟಿಯಲ್ಲಿ? वो कोई न कोई देवता धर्म की आत्मा में प्रवेश करती है। ಅವರು ಯಾವುದೇ ದೇವತಾ ಧರ್ಮದ ಆತ್ಮನಲ್ಲಿ ಪ್ರವೇಶ ಮಾಡ್ತಾರೆ. प्रवेश करके उसकी दृष्टि को वृत्ति को ಪ್ರವೇಶ ಮಾಡಿಬಿಟ್ಟು ಅವರ ದೃಷ್ಟಿಯನ್ನ ಅವರ ವೃತ್ತಿಯನ್ನ व्यभिचारी बना देती है। ವ್ಯಭಿಚಾರಿಯನ್ನಾಗಿ ಮಾಡಿಬಿಡ್ತಾರೆ. क्यों? ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಯಾಕೆ क्यों बना देती है? ಯಾಕೆ ಮಾಡಿಬಿಡ್ತಾರೆ ವ್ಯಭಿಚಾರಿಯನ್ನಾಗಿ? ऊपर से आने वाली दूसरे धर्म की इस्लाम धर्म की आत्मा है ಮೇಲಿಂದ ಬರುವಂತ ಬೇರೆ ಧರ್ಮದ ಇಸ್ಲಾಂ ಧರ್ಮದ ಆತ್ಮ ಆಗಿರ್ಲಿ वो व्यभिचारी क्यों बनाती है? ಅವರು ವ್ಯಭಿಚಾರಿಯನ್ನಾಗಿ ಯಾಕೆ ಮಾಡ್ತಾರೆ? नहीं समझ में आया। ಅರ್ಥ ಆಗ್ಲಿಲ್ವಾ? है? नहीं। ऊपर से द्वापर युग में आने वाली जो भी आत्माएं हैं ಅಂದ್ರೆ ದ್ವಾಪರ ಯುಗದಿಂದ ಯಾವುದೇ ಆತ್ಮಗಳಾಗಿರ್ಲಿ ಮೇಲಿಂದ ಬರುವಂತವ್ರು उन्होंने सतयुग और त्रेता का सुख तो देखा ही नहीं है ಅವರಂತೂ ಸತ್ಯುಗ ಮತ್ತೆ ತ್ರೇತಾಯುಗದ ಸುಖವನ್ನಂತೂ ನೋಡೇ ಇಲ್ಲ. कि अव्यभिचारी सुख क्या होता है। ಅಂದ್ರೆ ಅವ್ಯಭಿಚಾರಿ ಸುಖ ಏನಾಗಿರುತ್ತೆ ಅಂತ. वहां कैसे आपस में
अब भी बेचारी प्यार से रहते हैं, ಅಲ್ಲಿ ಯಾವ ರೀತಿ ಪರಸ್ಪರದಲ್ಲಿ ಅವ್ಯಭಿಚಾರಿ ಪ್ರೀತಿಯಿಂದ ಇರ್ತಾರೆ, वहाँ डाइवोर्स नहीं दिया जाता है। ಅಲ್ಲಿ ಡೈವೋರ್ಸ್ ಕೊಡೋದಿಲ್ಲ. दिया जाता है ಕೇಳ್ತಾ ಇದ್ದಾರೆ, ಬಾಬಾ ಅಲ್ಲಿ ಡೈವೋರ್ಸ್ ಕೊಡ್ತಾರಾ? ಇಲ್ಲ. है? व्यभिचारी दुनिया में डाइवोर्स दिया जाता है ವ್ಯಭಿಚಾರಿ ಪ್ರಪಂಚದಲ್ಲಿ ಡೈವೋರ್ಸ್ ಕೊಡಲಾಗುತ್ತಾ, या देवताओं की अव्यभिचारी दुनिया में डाइवोर्स दिया जाता ಅಥವಾ ದೇವತೆಗಳ ಅವ್ಯಭಿಚಾರಿ ಪ್ರಪಂಚದಲ್ಲಿ ಡೈವೋರ್ಸ್ ಕೊಡಲಾಗುತ್ತಾ? है? ये जो व्यभिचारी दुनिया है, ಇದೇನು ವ್ಯಭಿಚಾರಿ ಪ್ರಪಂಚ ಆಗಿದೆ. व्यभिचारी व्यभिचार फैलाने वाले धर्म पिताएं जब इस सृष्टि पर आते हैं ವ್ಯಭಿಚಾರವನ್ನು ಹರಡಿಸುವಂತ ಧರ್ಮಪಿತರು ಯಾವಾಗ ಈ ಸೃಷ್ಟಿಯಲ್ಲಿ ಬರ್ತಾರೆ, तो वो ऐसा ज्ञान देते हैं, ಅವಾಗ ಅವರು ಈ ರೀತಿ ಜ್ಞಾನವನ್ನ ಕೊಡ್ತಾರೆ. क्योंकि उन्होंने स्वर्ग देखा है? ಯಾಕೆಂದ್ರೆ ಅವರಂತೂ ಸ್ವರ್ಗವನ್ನ ನೋಡೇ ಇಲ್ಲ. ನೋಡಿದಾರಾ? देखा ही नहीं है। ನೋಡೇ ಇಲ್ಲ ಅವರು. जब देखा ही नहीं है तो उसका अनुभव तो उनको है नहीं। ಮತ್ತೆ ಯಾವಾಗ ಅವ್ರು ನೋಡೇ ಇಲ್ಲ, ಮತ್ತೆ ಅವ್ರಿಗೆ ಅವ್ರ ಅನುಭವ ಅಂತೂ ಇಲ್ವೇ ಇಲ್ಲ. वो इस बात को मानते ही नहीं। ಅವರಂತೂ ಈ ಮಾತನ್ನ ನಂಬೋದೇ ಇಲ್ಲ. क्या के भ्रष्ट इंद्रियों के अलावा ಅಂದ್ರೆ ಈ ಭ್ರಷ್ಟ ಇಂದ್ರಿಯಗಳನ್ನ ಬಿಟ್ಬಿಟ್ಟು श्रेष्ठ इंद्रियों से भी संतान की पैदाइश हो सकती है। ಶ್ರೇಷ್ಠ ಇಂದ್ರಿಯಗಳಿಂದನೂ ಮಕ್ಕಳ ಜನ್ಮ ಆಗ್ಬೋದಾಗಿದೆ. वो दृष्टि के सुख को सुख मानते ही नहीं। ಅವರು ದೃಷ್ಟಿಯ ಸುಖಕ್ಕೆ ಸುಖ ಅಂತ ನಂಬೋದೇ ಇಲ್ಲ. कौन सा सुख मानते हैं? ಅವ್ರು ಯಾವ ಸುಖವನ್ನ ಸುಖ ಅಂತ ನಂಬ್ತಾರೆ? है? भ्रष्ट इंद्रियों के सुख को ही सुख मानते हैं। ಭ್ರಷ್ಟ ಇಂದ್ರಿಯಗಳ ಸುಖಕ್ಕೆ ಸುಖ ಅಂತ ನಂಬ್ತಾರೆ ಅವರು. उनको फिर भ्रष्टाचारी कहा जाता है। ಅವರಿಗೆ ಮತ್ತೆ ಭ್ರಷ್ಟಾಚಾರಿ ಅಂತ ಹೇಳಲಾಗುತ್ತೆ. भ्रष्ट आचरण करने वाले ಭ್ರಷ್ಟ ಆಚರಣೆಯನ್ನ ಮಾಡುವಂತವರು. कौन? देवताएं या असुर या राक्षस? ಯಾರು? ದೇವತೆಗಳ, ಅಸುರರ ಅಥವಾ ರಾಕ್ಷಸರ? है? भ्रष्टाचारी कौन हुए? ಭ್ರಷ್ಟಾಚಾರಿಗಳು ಯಾರಾದ್ರು? जो असुर कहे जाते हैं, राक्षस कहे जाते हैं, ಯಾರಿಗೆ ಅಸುರರು ಅಂತ ಹೇಳಲಾಗುತ್ತೆ, ರಾಕ್ಷಸರು ಅಂತ ಹೇಳಲಾಗುತ್ತೆ, उनको कहा ಅವರಿಗೆ ಹೇಳಿದ್ರು कि वो देहभान का सुख लेने वाले हैं। ಅವರು ದೇಹಾಭಿಮಾನದ ಸುಖ ತಗೊಳ್ಳೋಂತವ್ರಾಗಿದ್ದಾರೆ. आत्माभिमानी जो इंद्रियां हैं, ಆತ್ಮಾಭಿಮಾನಿ ಇಂದ್ರಿಯಗಳು ಏನೇ ಇದೆ, ज्ञान इंद्रियां हैं, ಜ್ಞಾನೇಂದ್ರಿಯಗಳಾಗಿದೆ. जो ज्ञान में रस लेने वाली हैं, ಯಾರು ಜ್ಞಾನದಲ್ಲಿ ರಸ ತಗೊಳ್ಳೋಂತವ್ರಾಗಿರ್ತಾರೆ, उसका सुख लेने वाले नहीं। ಅದರ ಸುಖ ತಗೊಳ್ಳೋಂತವ್ರಾಗಿಲ್ಲ. तो जो देहभान का सुख लेने वाले होंगे, ಮತ್ತೆ ಯಾರು ದೇಹಾಭಿಮಾನದ ಸುಖ ತಗೊಳ್ಳೋಂತವ್ರಾಗಿರ್ತಾರೆ, वो मांसखोर हुए ना। ಅವರು ಮಾಂಸಖೋರ ಆದ್ರಲ್ವಾ, ಅಂದ್ರೆ ಮಾಂಸವನ್ನ ತಿನ್ನೋಂತವ್ರು ಆದ್ರಲ್ವಾ. हैं? मांस खाते हैं या नहीं खाते हैं? ಅವರು ಮಾಂಸವನ್ನ ತಿಂತಾರೋ ಇಲ್ವೋ? खाते हैं। ತಿಂತಾರೆ. कुल कलंकित बन गए ना। ಮತ್ತೆ ಕುಲ ಕಲಂಕಿತರಾಗ್ಬಿಟ್ಟಿದ್ದಾರೆ ಅಲ್ವಾ. यहाँ कुल कलंकित बनते हैं, ये शूटिंग पीरियड है। ಇಲ್ಲಿ ಕುಲ ಕಲಂಕಿತರಾಗ್ತಾರೆ ಅಂದ್ರೆ ಮತ್ತೆ ಇದಂತೂ ಶೂಟಿಂಗ್ ಪೀರಿಯಡ್ ಆಗಿದೆ. 5000 वर्ष की ड्रामा का 5000 ವರ್ಷದ ಡ್ರಾಮಾದ ಇದು ಶೂಟಿಂಗ್ ಪೀರಿಯಡ್ ಆಗಿದೆ. कौन सा पीरियड है? ಯಾವ ಪೀರಿಯಡ್ ಆಗಿದೆ ಇದು? कोई ड्रामा खेलते हैं तो पहले रिहर्सल करते हैं कि नहीं? ಯಾರಾದರೂ ಡ್ರಾಮಾ ಆಟ ಆಡಿದಾಗ ಮತ್ತೆ ಅದು ಮೊದಲು ರಿಹರ್ಸಲ್ ನಡೆಯುತ್ತೋ ಇಲ್ವೋ? हैं? जैसा जैसा रिहर्सल करना सीखेंगे, ಯಾವ್ಯಾವ ರೀತಿ ರಿಹರ್ಸಲ್ ಮಾಡೋದನ್ನ ಕಲಿತಾರೆ, वैसा ही ब्रॉड ड्रामा में खेल खेलेंगे। ಅದೇ ರೀತಿ ಬ್ರಾಡ್ ಡ್ರಾಮಾದಲ್ಲಿ ಆಟ ಆಡ್ತಾರೆ. तो ये रिहर्सल भी हो रही है संगम युग में, ಮತ್ತೆ ಸಂಗಮ ಯುಗದಲ್ಲಿ ರಿಹರ್ಸಲ್ ಸಹ ನಡೀತಾ ಇದೆ, शूटिंग भी हो रही है, ಶೂಟಿಂಗ್ ಸಹ ಆಗ್ತಾ ಇದೆ, रिकॉर्डिंग भी हो रही है आत्मा रूपी रिकॉर्ड में। ಆತ್ಮರೂಪಿ ರಿಕಾರ್ಡ್ನಲ್ಲಿ ರಿಕಾರ್ಡಿಂಗ್ ಸಹ ಆಗ್ತಾ ಇದೆ. जो कुल कलंकित बन जाते हैं, ಯಾರು ಕುಲ ಕಲಂಕಿತರಾಗೋಗ್ತಾರೆ, अरे शिव बाबा की ब्रह्मा मुख वंशावली ಅದಕ್ಕೆ और ब्राह्मण ಶಿವಬಾಬಾರವರ ಬ್ರಹ್ಮ ಮುಖವಂಶಾವಳಿ वालों के कुल कलंकित बन जाते ಮತ್ತೆ हैं। ಬ್ರಾಹ್ಮಣರು ಆಗ್ತಾರೆ, ಆಗ್ಬಿಟ್ಟು ಕುಲ ಕಲಂಕಿತರಾಗೋಗ್ತಾರೆ. एकदम बड़ी सजा है। ಇದಂತೂ ತುಂಬಾ ದೊಡ್ಡ ಶಿಕ್ಷೆ ಆಗಿದೆ.
क्योंकि धर्मराज भी तो है ना। ಏಕೆಂದರೆ ಧರ್ಮರಾಜನು ಸಹ ಇದ್ದಾರೆ ಅಲ್ವಾ. फिर रिकॉर्ड बजा। ಮತ್ತೆ ಗೀತೆಯನ್ನು ನುಡಿಸಿದ್ರು. कोई न अपना सिवा तुम्हारे, ಯಾರೂ ನನ್ನವರಿಲ್ಲ ನಿಮ್ಮನ್ನು ಬಿಟ್ಟು. तुम ही हो साथी तुम ही सहारे, ನೀವೇ ಆಗಿದ್ದೀರಾ, ನಮ್ಮ ಸಾಥಿನೂ ಆಗಿದ್ದೀರಾ ಮತ್ತು ನಮ್ಮ ಆಧಾರನೂ ನೀವೇ ಆಗಿದ್ದೀರಾ. तुम ही हो माता पिता हमारे, ನೀವೇ ನಮ್ಮ ತಂದೆ ತಾಯಿನೂ ಸಹ ಆಗಿದ್ದೀರಾ. वो सहायक भी है। ಅವರು ನಮಗೆ ಸಹಾಯಕರು ಆಗಿದ್ದಾರೆ. कोई गिर जाते हैं तो रहम दिल होने के कारण ಯಾರಾದರೂ ಬಿದ್ದೋಗ್ಬಿಡ್ತಾರೆ, ಆವಾಗ ಅವರು ಕರುಣೆ ಹೃದಯ ಉಳ್ಳಿರೋ ಆಗಿರೋ ಕಾರಣದಿಂದ भगवान सहायता भी करता है, ಭಗವಂತ ಸಹಯೋಗನೂ ಕೊಡ್ತಾರೆ. साथी भी है। ಅವರು ನಮ್ಮ ಜೊತೆಗಾರರು ಆಗಿದ್ದಾರೆ. साथी है या नहीं? ಆಗಿದ್ದಾರೋ ಇಲ್ವೋ ಅವ್ರು ನಮಗೆ ಜೊತೆಗಾರರು. अंत समय तक भी साथी है। ಅಂತ್ಯದ ಸಮಯದವರೆಗೂ ಅವ್ರು ನಮಗೆ ಜೊತೆಗಾರರಾಗಿದ್ದಾರೆ. अंत समय में कैसे साथी है? ಅಂತ್ಯ ಸಮಯದಲ್ಲಿ ಅವ್ರು ಯಾವ ರೀತಿ ಜೊತೆಗಾರರಾಗಿದ್ದಾರೆ? हैं? मच्छरों के मिसल साथ में ले जाने वाले हैं। ಸೊಳ್ಳೆಗಳ ಥರ ಜೊತೆಯಲ್ಲಿ ಕರ್ಕೊಂಡು ಹೋಗುವಂಥವ್ರಾಗಿದ್ದಾರೆ. ये नाटक पूरा होगा, 5,000 वर्ष का ड्रामा पूरा होगा, ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಯಾವಾಗ ಈ ನಾಟಕ ಪೂರ್ತಿ ಆಗುತ್ತೆ, 5,000 ವರ್ಷದ ಡ್ರಾಮಾ ಪೂರ್ತಿ ಆಗುತ್ತೆ, तो सब आत्माएं कहाँ जाएंगी? ಅವಾಗ ಎಲ್ಲ ಆತ್ಮಗಳು ಮತ್ತೆ ಎಲ್ಲಿ ಹೋಗ್ತಾರೆ? बिंदु बिंदु आत्माएं परमधाम वापस जाएंगी। ಬಿಂದು ಬಿಂದು ಆತ್ಮಗಳೆಲ್ಲ ಪರಮಧಾಮಕ್ಕೆ ವಾಪಸ್ ಹೋಗ್ತಾರೆ. किसके साथ जाएंगी? ಯಾರ ಜೊತೆಯಲ್ಲಿ ಹೋಗ್ತಾರೆ? झाड़ का चित्र देखा है? ಕಲ್ಪವೃಕ್ಷದ ಚಿತ್ರವನ್ನ ನೋಡಿದ್ದೀರಾ? झाड़ के ऊपर कौन बैठा हुआ है? ವೃಕ್ಷದ ಮೇಲೆ ಯಾರು ಕುತ್ಕೊಂಡಿದ್ದಾರೆ? हैं? कौन? शंकर का चित्र दिखाया है। ಯಾರಿದ್ದಾರೆ? ಶಂಕರನ ಚಿತ್ರವನ್ನ ತೋರಿಸಿದ್ದಾರೆ. शंकर तो देवता होता है। ಶಂಕರ ಅಂತೂ ದೇವತೆ ಆಗಿರ್ತಾರೆ. देवता साथ में ले जाने वाला है, ದೇವತೆ ಜೊತೆಯಲ್ಲಿ ಕರ್ಕೊಂಡು ಹೋಗುವಂತವ್ರಾಗಿದ್ದಾರ? क्योंकि शंकर के चारों ओर देवताएं वो देवात्माएं उड़ती हुई जा रही है, दिखाई है। ಏಕೆಂದರೆ ಶಂಕರನ ಜೊತೆಯಲ್ಲೆಲ್ಲ 4 ಕಡೆ ಸುತ್ತಮುತ್ತಲು ದೇವಾತ್ಮಗಳು ಹಾರು ಹೋಗ್ತಾ ಇದ್ದಾರೆ ಅಂತ ತೋರಿಸಿದ್ದಾರೆ. तो ले जाने वाला शंकर है या शंकर के अंदर शिव बाबा है? ಮತ್ತೆ ಕರ್ಕೊಂಡು ಹೋಗುವಂತವ್ರು ಶಂಕರ ಆಗಿದ್ದಾರಾ ಅಥವಾ ಶಂಕರನಲ್ಲಿ ಶಿವ ಇದ್ದಾರಾ? कैसे ले जाएगा? ಅವ್ರು ಯಾವ ರೀತಿ ಕರ್ಕೊಂಡು ಹೋಗ್ತಾರೆ? मच्छरों सदृश ले जाएगा। ಸೊಳ್ಳೆ ಸದೃಶವನ್ನಾಗಿ ಮಾಡಿ ಕರ್ಕೊಂಡು ಹೋಗ್ತಾರೆ. मच्छरों की मिसल ಸೊಳ್ಳೆಗಳ ತರ शरीर छुड़वा करके ಶರೀರವನ್ನ ಬಿಡಿಸ್ಬಿಟ್ಟು ಕರ್ಕೊಂಡು ಹೋಗ್ತಾರೆ. बाबा गाइड बन करके ले जाते हैं। ಬಾಬಾ ಗೈಡ್ ಮಾಡಿಬಿಟ್ಟು ಕರ್ಕೊಂಡು ಹೋಗ್ತಾರೆ. ये क्या बात हुई है? ಇದೇನ್ ಮಾತಾಯ್ತು? मच्छरों का मिसाल क्यों दिया? ಸೊಳ್ಳೆಗಳ ಉದಾಹರಣೆಯನ್ನ ಯಾಕೆ ಕೊಟ್ರು? अरे एक तरफ मिसाल देते हैं शिव की बारात का, ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರೆ ಒಂದ್ ಕಡೆ ಉದಾಹರಣೆಯನ್ನ ಕೊಡ್ತಾರೆ ಶಿವನ ಮೆರವಣಿಗೆದು. शिव की बारात में कौन कौन जाते हैं? ಶಿವನ ಮೆರವಣಿಗೆಯಲ್ಲಿ ಯಾರ್ಯಾರು ಹೋಗ್ತಾರೆ? हैं? अरे भूल गए। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಯಾರು ಹೋಗ್ತಾರೆ? ಮರ್ತ್ ಬಿಟ್ಟಿದ್ದೀರಾ? एक तो घराती जाते हैं ಒಬ್ರಂತೂ ತಮ್ಮ ಪರಿವಾರದವ್ರು ಹೋಗ್ತಾರೆ, और दूसरे बाराती जाते हैं। ಇನ್ನೊಬ್ರು ಬರಾತಿ ಅಂದ್ರೆ ಮೆರವಣಿಗೆಯಲ್ಲಿ ಬರುವಂತವ್ರು ಹೋಗ್ತಾರೆ. साथ साथ कौन जाते हैं? ಮತ್ತೆ ಜೊತೆ ಜೊತೆಯಲ್ಲಿ ಯಾರು ಹೋಗ್ತಾರೆ? हैं? जो घराती बच्चे हैं ಯಾರು ಘರಾತಿ ಅಂದ್ರೆ ಪರಿವಾರದವರಾಗಿದ್ದಾರೆ, वो साथ साथ जाते हैं, ಅವರು ಜೊತೆ ಜೊತೆಯಲ್ಲಿ ಹೋಗ್ತಾರೆ. और बाकी पीछे 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 बाराती जाते ಮತ್ತೆ ಹಿಂದೆ ಹಿಂದೆ ಯಾರು ಹೋಗ್ತಾರೆ? ಮತ್ತೆ ಹಿಂದ್ಗಡೆಯಿಂದ ಮೆರವಣಿಗೆ ಅವ್ರು ಹೋಗ್ತಾರೆ. तो बाबा सबको गाइड करके ले जाते हैं। ಮತ್ತೆ ಬಾಬಾ ಎಲ್ಲರಿಗೂ ಗೈಡ್ ಮಾಡಿ ಕರ್ಕೊಂಡು ಹೋಗ್ತಾರೆ. लेकिन बात यहाँ किसकी हो रही है? ಆದ್ರೆ ಇಲ್ಲಿ ಯಾರ ಮಾತು ನಡೀತಾ ಇದೆ? है? बात यहाँ दुनिया में ಇಲ್ಲಿ ಯಾರ ಮಾತು ನಡೀತಾ ಇದೆ ಅಂದ್ರೆ ಪ್ರಪಂಚದಲ್ಲಿ बिगड़ैल की संख्या ज्यादा है
या सुधरे हुए देवताओं की संख्या ज्यादा है? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಪ್ರಪಂಚದಲ್ಲಿ ಸುಧಾರಣೆ ಆಗಿರುವಂಥ ದೇವತೆಗಳ ಸಂಖ್ಯೆ ಜಾಸ್ತಿ ಇದೆನಾ, ಅಥವಾ ಯಾರು ಕ್ಯಾರೆಕ್ಟರ್ ಸರಿ ಇಲ್ಲ, ನಡವಳಿಕೆನೇ ಸರಿ ಇಲ್ಲ ಅಂಥವ್ರ ಸಂಖ್ಯೆ ಜಾಸ್ತಿ ಇದೆನಾ? है बिगड़ैल की संख्या ज्यादा है। ಯಾರು ಕೆಟ್ಟೋರಿದ್ದಾರೆ ಅವ್ರ ಸಂಖ್ಯೆನೇ ಜಾಸ್ತಿ ಇದೆ. तो उनके लिए बताया ಅದಕ್ಕೆ ಅವ್ರಿಗೋಸ್ಕರ ಹೇಳಿದ್ದಾರೆ, कि मच्छरों सदस्य साथ में ले जाते। ಸೊಳ್ಳೆ ಥರ ಮಾಡಿಬಿಟ್ಟು ಜೊತೆಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. मच्छर क्या करता है? ಸೊಳ್ಳೆ ಏನು ಮಾಡುತ್ತೆ? हैं? मच्छर शरीर कैसे छोड़ता है? ಸೊಳ್ಳೆ ಶರೀರ ಯಾವ ರೀತಿ ಬಿಡುತ್ತೆ? मच्छर बैठा यहाँ है, महसूस होता है कि नहीं? ಸೊಳ್ಳೆ ಇಲ್ಲಿ ಕುತ್ಕೊಳ್ಳುತ್ತೆ, ಅದರದ್ದು ಅನುಭವ ಆಗುತ್ತೋ ಇಲ್ವೋ? नहीं महसूस होता। ಅನುಭವ ಆಗೋದಿಲ್ವಾ? मच्छर बैठता है और आधी नींद में भी होगा कोई, तो क्या करेगा? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಸೊಳ್ಳೆ ಕುತ್ಕೊಳ್ಳುತ್ತೆ, ಆವಾಗ ಯಾರಾದರೂ ಅರ್ಧ ನಿದ್ದೆಯಲ್ಲೂ ಇರ್ತಾರೆ, ಆದರೂ ಸಹ ಅವರಿಗೆ ಗೊತ್ತಾಗುತ್ತೆ ಕಿ ಸೊಳ್ಳೆ ಕುತ್ಕೊಂಡಿದೆ ಅಂತ, ಅವಾಗ ತಕ್ಷಣ ಒಡೆದು ಬಿಡ್ತಾರೆ ಅಲ್ವಾ? करेगा कि नहीं? ಆ ಥರ ಮಾಡ್ತಾರೋ ಇಲ್ವೋ? ಮಾಡಿಬಿಡ್ತಾರೆ. है उसका शरीर खत्म हुआ। ಕೇಳ್ತಾ ಇದ್ದಾರೆ ಬಾಬಾ, ಮತ್ತೇನಾಗುತ್ತೆ? ಅದ್ರ ಶರೀರ ನಷ್ಟ ಆಗೋಗುತ್ತಾ, ಸತ್ತೋಗ್ಬಿಡುತ್ತಾ? मच्छरों सदस्य ले जाते। ಸೊಳ್ಳೆ ಥರ ಮಾಡಿಬಿಟ್ಟು ಕರ್ಕೊಂಡು ಹೋಗ್ತಾರೆ. मच्छर की कोई वैल्यू होती है? ಸೊಳ್ಳೆದೇನಾದರೂ ವ್ಯಾಲ್ಯೂ ಇರುತ್ತಾ? है कोई वैल्यू नहीं। ಏನು ವ್ಯಾಲ್ಯೂನೇ ಇರೋದಿಲ್ಲ. तो बोला शरीर छुड़वा कर मच्छरों सदस्य ले जाते हैं। ಅದಕ್ಕೆ ಹೇಳಿದ್ರು, ಶರೀರವನ್ನು ಬಿಡಿಸ್ಬಿಟ್ಟು ಸೊಳ್ಳೆ ಸದೃಶ್ಯವನ್ನಾಗಿ ಮಾಡಿ ಕರ್ಕೊಂಡು ಹೋಗ್ತಾರೆ ಅಂತ. गाइड बन करके ले जाते। ಗೈಡ್ ಆಗ್ಬಿಟ್ಟು ಕರ್ಕೊಂಡು ಹೋಗ್ತಾರೆ. ये रूहानी पंडा है। ಇವರು ರೂಹಾನಿ ಪಂಡ ಆಗಿದ್ದಾರೆ. मच्छरों के शरीर को नहीं ले जाते। ಸೊಳ್ಳೆಗಳ ಶರೀರವನ್ನು ತಗೊಂಡು ಹೋಗೋದಿಲ್ಲ. क्या ले जाते हैं? ಏನು ಕರ್ಕೊಂಡು ಹೋಗ್ತಾರೆ? उसकी रूह को ले जाते। ಅವ್ರ ಆತ್ಮನ್ನ ಕರ್ಕೊಂಡು ಹೋಗ್ತಾರೆ. इसको गाइड भी कहा जाता है, ಇವರಿಗೆ ಗೈಡ್ ಅಂತಾನೂ ಹೇಳಲಾಗುತ್ತೆ, लिबरेटर भी कहा जाता है। ಲಿಬರೇಟರ್ ಅಂತಾನೂ ಹೇಳಲಾಗುತ್ತೆ. क्या गाइड क्यों कहा जाता है? ಏನಂತ ಹೇಳಿದ್ರು ಗೈಡ್ ಅಂತ ಯಾಕೆ ಹೇಳಲಾಗುತ್ತೆ? गाइड माने रास्ता बताने वाला। ಗೈಡ್ ಅಂದ್ರೆ ದಾರಿಯನ್ನ ಹೇಳುವಂತವ್ರು. तो वो रास्ता कहाँ ले जाता है? ಮತ್ತೆ ಆ ದಾರಿ ಎಲ್ಲಿ ಕರ್ಕೊಂಡು ಹೋಗುತ್ತೆ? रास्ता बताकर कहाँ ले जाता है? ಮತ್ತೆ ಅವ್ರು ನಮಗೆ ದಾರಿಯನ್ನ ಹೇಳ್ಬಿಟ್ಟು ಎಲ್ಲಿ ಕರ್ಕೊಂಡು ಹೋಗ್ತಾರೆ? ऊपर ले जाता है कि नीचे ले जाता है? ಮೇಲ್ ಕರ್ಕೊಂಡು ಹೋಗ್ತಾರಾ ಅಥವಾ ಕೆಳಗಡೆ ಕರ್ಕೊಂಡು ಹೋಗ್ತಾರಾ? ऊपर ले जाता है। ಮೇಲೇನೆ ಕರ್ಕೊಂಡು ಹೋಗ್ತಾರೆ. ऊपर ले जाता है। सबकी बुद्धि ऊपर जाती है अपने आप। ಮೇಲ್ ಕರ್ಕೊಂಡು ಹೋಗ್ತಾರೆ ಅಂದ್ರೆ ಎಲ್ಲರ ಬುದ್ಧಿ ಅದಷ್ಟಕ್ಕದೇ ಮೇಲ್ ಹೋಗುತ್ತಾ? है? अरे सबकी बुद्धि ऊपर जाती है। ಎಲ್ಲರ ಬುದ್ಧಿ ಮೇಲ್ ಹೋಗುತ್ತಾ? हर आत्मा की बुद्धि, हर मनुष्य आत्मा की बुद्धि ऊपर जाती है। ಪ್ರತಿಯೊಂದು ಆತ್ಮಗಳು, ಪ್ರತಿಯೊಬ್ಬ ಮನುಷ್ಯಾತ್ಮಗಳು ಯಾರೇ ಇದ್ದಾರೆ ಎಲ್ಲರ ಬುದ್ಧಿನೂ ಮೇಲ್ ಹೋಗುತ್ತಾ? ऊपर जाने की अभ्यासी होती है? ಮೇಲ್ ಹೋಗ್ಲಿಕ್ಕೋಸ್ಕರ ಅಭ್ಯಾಸಿಗಳಾಗಿರ್ತಾರ? नहीं होती है। ಇರೋದೇ ಇಲ್ಲ. कोई आत्माएं तो ऐसी होती हैं ಕೆಲವು ಆತ್ಮಗಳಂತೂ ಈ ರೀತಿನೂ ಇರ್ತಾರೆ, कि जिंदगी में देहभान भोगे बगैर रह ही नहीं सकती। ಜೀವನದಲ್ಲಿ ದೇಹಾಭಿಮಾನವನ್ನು ಭೋಗಿಸದೆ ಇರ್ಲಿಕ್ಕೆ ಆಗಲ್ಲ ಅವ್ರಿಗೆ. तो उनकी बुद्धि नीचे जाने की अभ्यासी हुई ಮತ್ತೆ ಅವ್ರ ಬುದ್ಧಿ ಕೆಳಗಡೆ ಹೋಗುವಂತ ಅಭ್ಯಾಸಿ ಆಗಿದೆನೋ, या ऊपर जाने की अभ्यासी है? ಅಥವಾ ಮೇಲ್ ಹೋಗುವಂತ ಅಭ್ಯಾಸಿ ಆಗಿದೆನೋ? वो तो नीचे जाने वाली बुद्धि हो गई। ಅದಂತೂ ಕೆಳಗಡೆ ಹೋಗುವಂತ ಬುದ್ಧಿ ಆಗೋಯ್ತು. तो ऐसी आत्माओं को भी ಮತ್ತೆ ಈ ತರ ಆತ್ಮಗಳಿಗೂ ಸಹ मच्छरों सदस्य ले जाते हैं, गाइड बन करके ले जाते हैं। ಸೊಳ್ಳೆ ಸದೃಶ್ಯ ಮಾಡಿ ಕರ್ಕೊಂಡು ಹೋಗ್ತಾರೆ, ಗೈಡ್ ಆಗ್ಬಿಟ್ಟು ಕರ್ಕೊಂಡು ಹೋಗ್ತಾರೆ. ऊपर जाने का रास्ता गाइड करते हैं, ಮೇಲ್ ಹೋಗುವಂತ ದಾರಿ ಗೈಡ್ ಮಾಡ್ತಾರೆ, बताते हैं। ಅವರೇ ಹೇಳ್ತಾರೆ. लिबरेटर भी उनको कहा जाता है। ಅವರಿಗೆ ಲಿಬರೇಟರ್ ಅಂತಾನೂ ಹೇಳಲಾಗುತ್ತೆ. कैसे लिबरेट करते हैं? ಯಾವುದರಿಂದ ಲಿಬರೇಟ್ ಮಾಡ್ತಾರೆ? अरे अरे जो आत्माएं देह भान में इतनी फंसी हुई हैं, ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರೆ ಯಾವ ಆತ್ಮಗಳು ದೇಹಾಭಿಮಾನದಲ್ಲಿ ಇಷ್ಟು ಜಾಸ್ತಿ ಸಿಕ್ಕಾಕೊಂಡಿದ್ದಾರೆ, क्या करते हैं उनके लिए? ಅವರಿಗೋಸ್ಕರ ಏನ್ ಮಾಡ್ತಾರೆ? देह भान से लिबरेट करते हैं या नहीं करते हैं? ದೇಹಾಭಿಮಾನದಿಂದ ಲಿಬರೇಟ್ ಮಾಡ್ತಾರೋ ಇಲ್ವೋ? देह भान से लिबरेट हुए बगैर ದೇಹಾಭಿಮಾನದಿಂದ ಲಿಬರೇಟ್ ಆಗ್ಲಿಲ್ದೆ
कोई की मन बुद्धि ऊपर जाएगी ಯಾರ್ದಾದ್ರೂ ಮನ ಬುದ್ಧಿ ಮೇಲೆ ಹೋಗುತ್ತಾ? है? मान लो कोई माता की बुद्धि बच्चों में फंसी हुई है, ತಿಳ್ಕೊಳ್ಳಿ, ಯಾವ್ದಾದ್ರೂ ತಾಯಿ ಇರ್ತಾರೆ, ಅವ್ರ ಬುದ್ಧಿ ಅವ್ರ ಮಕ್ಕಳಲ್ಲೇ ಸಿಕ್ಕಾಕೊಂಡಿರುತ್ತೆ. माताओं का मोह बच्चों में बहुत होता है ಮಾತೆಯರ ಮೋಹ ಮಕ್ಕಳಲ್ಲಿ ಜಾಸ್ತಿ ಇರುತ್ತೆ. और बच्चों में बुद्धि फंसी हुई है ಮತ್ತೆ ಮಕ್ಕಳಲ್ಲಿ ಬುದ್ಧಿ ಸಿಕ್ಕಾಕೊಂಡು ಇರುತ್ತೆ. तो उसे फंसी हुई बुद्धि कहेंगे ಮತ್ತೆ ಅದಕ್ಕೆ ಸಿಕ್ಕಾಕೊಂಡಿರುವಂತ ಬುದ್ಧಿ ಅಂತ ಹೇಳಲಾಗುತ್ತಾ? या बुद्धि ने लिबरेशन को पाई लिया? ಅಥವಾ ಬುದ್ಧಿ ಲಿಬರೇಷನ್ ಅನ್ನ ಪಡ್ಕೊಂಡ್ಬಿಟ್ಟಿದೆನಾ? लिबरेशन माने मुक्ति। ಲಿಬರೇಟ್ ಅಂದ್ರೇನೆ ಮುಕ್ತಿ. बुद्धि मुक्त हो गई या नहीं हुई? ಬುದ್ಧಿ ಮುಕ್ತ ಆಗೋಗ್ಬಿಟ್ಟಿದೆನಾ ಅಥವಾ ಇಲ್ವಾ? नहीं हुई। ಹಾಗೇ ಇಲ್ಲ. तो शिव बाबा को लिबरेटर भी कहा जाता है। ಮತ್ತೆ ಶಿವಬಾಬನ್ಗೆ ಲಿಬರೇಟರ್ ಅಂತಾನೂ ಹೇಳಲಾಗುತ್ತೆ. बीमारी में होना, ಕಾಯಿಲೆಯಲ್ಲಿದ್ದೀರಾ ಅಲ್ವಾ? क्या बीमारी है आत्मा को? ಆತ್ಮನಿಗೆ ಏನ್ ಕಾಯಿಲೆ ಇದೆ? अरे आत्मा को कोई बीमारी लगी है कि नहीं लगी है? ಆತ್ಮನ್ಗೆ ಏನಾದ್ರೂ ಕಾಯಿಲೆ ಇದೆನೋ ಇಲ್ವೋ? है देवानी की बीमारी सभी को लगी हुई है। ದೇಹಾಭಿಮಾನದ ಕಾಯಿಲೆ ಅಂತೂ ಎಲ್ಲರಿಗೂ ಅಂಟ್ಕೊಂಡಿದೆ. कोई को कम, कोई को ज्यादा। ಕೆಲವರಿಗೆ ಕಡಿಮೆ ಇದೆ, ಕೆಲವರಿಗೆ ಜಾಸ್ತಿ ಇದೆ. सिर्फ इस्लामी बौद्ध क्रिश्चियंस को ही लगी हुई है, ಕೇವಲ ಇಸ್ಲಾಮಿ ಬೌದ್ಧ ಕ್ರಿಶ್ಚಿಯನ್ಸ್ಗಳಿಗೆ ಇದೆನಾ? दूसरे धर्म वालों को ही लगी हुई है, ಅಥವಾ ಬೇರೆ ಧರ್ಮದವರಿಗೆ ಇದೆನಾ ಕಾಯಿಲೆ? परवर्ती धर्म पिताओं को ही लगी हुई है, ಪರಿವರ್ತಿ ಧರ್ಮಪಿತರು ಯಾರಿದ್ದಾರೆ ಅವರಿಗೆ ಇದೆನಾ ಕಾಯಿಲೆಗಳು? या जो शिव बाबा के बच्चे देवताएं कहे जाते हैं ಅಥವಾ ಯಾರು ಶಿವಬಾಬನ ಮಕ್ಕಳು ದೇವತೆಗಳು ಅಂತ ಹೇಳಲಾಗುತ್ತೆ, उनको भी लगी हुई है। ಅವ್ರಿಗೂ ಸಹ ಅಂಟ್ಕೊಂಡಿದೆನಾ? हैं? देवान की बीमारी में देवताएं भी फंस गए कि नहीं फंस गए? ದೇಹಾಭಿಮಾನದ ಕಾಯಿಲೆಯಲ್ಲಿ ದೇವತೆಗಳು ಸಹ ಸಿಕ್ಕಾಕೊಂಡಿದ್ದಾರೋ ಇಲ್ವೋ? वो भी द्वापर युग से संघ के रंग में फंस गए। ಅವರು ಸಹ ದ್ವಾಪರ ಯುಗದಿಂದ ಸಂಘದ ರಂಗನಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. तो बाबा बीमारों को 7 रोज का अपने घर में एसलम देते हैं। ಮತ್ತೆ ಬಾಬಾ ಯಾರಿಗೆ ಕಾಯಿಲೆ ಆಗಿದೆ ಅವ್ರಿಗೆ, ಆ ರೋಗಿಗಳಿಗೆ 7 ದಿನಕ್ಕೋಸ್ಕರ ಶರಣ್ ಕೊಡ್ತಾರೆ. शरण देते हैं, कम से कम 7 रोज की शरण देते हैं। ಕಡಿಮೆಗಿಂತ ಕಡಿಮೆ 7 ದಿನಕ್ಕೋಸ್ಕರ ಶರಣನ್ನ ಕೊಡ್ತಾರೆ. और एक दिन आना और एक दिन वापस जाना। ಮತ್ತೆ ಒಂದಿನ ಬರೋದು ಮತ್ತೆ ಒಂದಿನ ಹೋಗೋದು. ये 9 रोज की शरण मिलती है। ಮತ್ತೆ ಈ 9 ದಿನಕ್ಕೋಸ್ಕರ ಶರಣ ಸಿಗುತ್ತೆ ನಮ್ಗೆ. क्या ये शरण क्यों देते हैं? ಏನಂತ ಹೇಳಿದ್ರು ನಮ್ಮನ್ನ ಶರಣಕ್ಕೆ ಯಾಕೆ ಕೊಡ್ತಾರೆ? हैं? इसलिए देते हैं ಅದಕ್ಕೋಸ್ಕರ ಕೊಡ್ತಾರೆ कि जैसे कोई आत्मा शरीर छोड़ती है ಯಾವ ರೀತಿ ಯಾವ್ದಾದ್ರೂ ಆತ್ಮ ಶರೀರ ಬಿಡುತ್ತೆ, तो शरीर छोड़ने के बाद नए बाप का बच्चा बनेगी या नहीं ಮತ್ತೆ बनेगी? ಶರೀರ ಬಿಟ್ಟ ನಂತರ ಅವ್ರ ತಂದೆ ಮಗು ಆಗ್ತಾರೋ ಇಲ್ವೋ? है? बनती है ना? ಆಗ್ತಾರೆ ಅಲ್ವಾ? तो कैसे बनती है? ಮತ್ತೆ ಅವ್ರು ಯಾವ ರೀತಿ ಆಗ್ತಾರೆ? है? कोई प्रोसीजर है या नहीं है ಏನಾದ್ರೂ ಪ್ರೊಸೀಜರ್ ಇದೆನೋ ಇಲ್ವೋ? बाप का बच्चा बनने का? ತಂದೆ ಮಗು ಆಗ್ಲಿಕ್ಕೋಸ್ಕರ ಏನಾದ್ರೂ ಪ್ರೊಸೀಜರ್ ಇದೆನಾ? कोई प्रोसीजर नहीं है। ಏನು ಪ್ರೊಸೀಜರ್ ಇಲ್ವಾ? हाँ, वो आत्मा जिस बाप के घर में जन्म लेना होगा ಆ ಆತ್ಮ ಯಾವ ತಂದೆ ಮನೆಯಲ್ಲಿ ಜನ್ಮ ತಗೋಬೇಕಾಗಿರುತ್ತೆ, उस घर में जाकर के ಆ ಮನೆಯಲ್ಲಿ ಹೋಗ್ಬಿಟ್ಟು उस बाप की घरवाली के गर्भ में प्रवेश कर जाता है। ಆ ಪುರುಷನ ಸ್ತ್ರೀ ಯಾರಾಗಿರ್ತಾರೆ ಅವ್ರ ಗರ್ಭದಲ್ಲಿ ಹೋಗ್ಬಿಟ್ಟು ಪ್ರವೇಶ ಮಾಡಿಬಿಡುತ್ತೆ ಆತ್ಮ. तो कितने महीने रहता ಮತ್ತೆ है? ಎಷ್ಟು ತಿಂಗಳಿರುತ್ತೆ ಆತ್ಮ? 9 महीने रहता है। 9 ತಿಂಗಳಿರುತ್ತೆ. वो तो देवभान की बात है। ಅದಂತೂ ದೇಹಾಭಿಮಾನದ ಮಾತಾಯ್ತು. और यहाँ काय की बात ಮತ್ತೆ है? ಇಲ್ಲಿ ಯಾವ ಮಾತಾಗಿದೆ? यहाँ आत्मा को सुधरना है ಇಲ್ಲಿ ಆತ್ಮನಿಗೆ ಸುಧಾರಣೆ ಆಗ್ಬೇಕಾಗಿದೆನಾ या देह को सुधरना है? ಅಥವಾ ದೇಹಕ್ಕೆ ಸುಧಾರಣೆ ಆಗ್ಬೇಕಾಗಿದೆನಾ? पहले आत्मा को सुधरना है। ಮೊದಲು ಆತ್ಮನಿಗೆ ಸುಧಾರಣೆ ಆಗ್ಬೇಕಾಗುತ್ತೆ. तो आत्मा
7 दिन का बाप के घर में जाकर के असलम न लेवे ಮತ್ತು ಆತ್ಮ 7 ದಿನಕ್ಕೋಸ್ಕರ ತಂದೆ ಮನೇಲಿ ಹೋಗ್ಬಿಟ್ಟು ಶರಣನ ತಗೊಳ್ಳಿಲ್ಲ ಅಂದರೆ तो बीमार की बीमारी ही रहेगी। ಮತ್ತೆ ಕಾಯಿಲೆ ಯಾವ ಥರ ಇರುತ್ತೋ ಅದೇ ಥರನೇ ಇರುತ್ತೆ, ರೋಗಿಗಳಾಗೇ ಇರ್ತಾರೆ। कि बीमारी छूट जाएगी ಅಥವಾ ಕಾಯಿಲೆ ಹೊರಟೋಗ್ಬಿಡುತ್ತಾ? नहीं, ಹೋಗೋದೇ ಇಲ್ಲ। बाबा बोलते हैं आओ ಬಾಬಾ ಹೇಳ್ತಾರೆ ಬನ್ನಿ, भट्टी में पड़ो, ಬಟ್ಟಿಯಲ್ಲಿ ಕುತ್ಕೊಳ್ಳಿ। तो अच्छी तरह से तुमको 9 दिन संग का रंग ಮತ್ತೆ ಒಳ್ಳೆ ರೀತಿಯಿಂದ ನಿಮಗೆ 9 ದಿನದಲ್ಲಿ ಸಂಘದ ರಂಗ್ लग जाए। ಅಂಟ್ಕೊಂಡ್ಬಿಡುತ್ತೆ। कोई शरीर छोड़ता है ಯಾರಾದ್ರೂ ಶರೀರ ಬಿಡ್ತಾರೆ, तो माँ के पेट में जाके जन्म लेता है, ತಾಯಿಯ ಗರ್ಭದಲ್ಲಿ ಹೋಗ್ಬಿಟ್ಟು ಜನ್ಮ ತಗೊಂತಾರೆ, माँ के पेट में प्रवेश करता है, ತಾಯಿಯ ಗರ್ಭದಲ್ಲಿ ಪ್ರವೇಶ ಮಾಡ್ತಾರೆ। तो अच्छी तरह से संग का रंग लगता है या नहीं लगता ಮತ್ತೆ है? ಅವ್ರಿಗೆ ಒಳ್ಳೆ ರೀತಿಯಿಂದ ಸಂಘದ ರಂಗ್ ಅಂಟ್ಕೊಳ್ಳುತ್ತೋ ಇಲ್ವೋ? है लगता है। ಅಂಟ್ಕೊಳ್ಳುತ್ತೆ। खाना पीना कहाँ मिलता है? ಅವರಿಗೆ ಊಟ ತಿಂಡಿ ಎಲ್ಲ ಎಲ್ಲಿಂದ ಸಿಗುತ್ತೆ? अंदर ही मिलता है। ಒಳಗಡೆನೆ ಸಿಗುತ್ತೆ। हवा कहाँ से मिलेगी? ಗಾಳಿ ಎಲ್ಲಿಂದ ಸಿಗುತ್ತೆ? जलवायु कहाँ से मिलेगी? ನೀರು ಗಾಳಿ ಎಲ್ಲ ಎಲ್ಲಿಂದ ಸಿಗುತ್ತೆ? बाहर की दुनिया की हवा लगती है? ಹೊರಗಡೆ ಪ್ರಪಂಚದ ಗಾಳಿ ಸಿಗುತ್ತಾ ಅದಕ್ಕೆ? नहीं लगती। ಸಿಗೋದಿಲ್ಲ। तो अच्छी तरह से तुमको संग का रंग लगे। ಮತ್ತೆ ಒಳ್ಳೆ ರೀತಿಯಿಂದ ನಿಮಗೆ ಸಂಘದ ರಂಗ್ ಅಂಟ್ಕೊಳ್ಳುತ್ತೆ। क्या गायन है? जैसा संग ಗಾಯನ ಏನಂತ ಇದೆ? ಯಾವ ಥರ ಸಂಘವನ್ನ ಮಾಡ್ತೀವಿ वैसा रंग, ಅದೇ ರೀತಿ ಬಣ್ಣ ಅಂಟ್ಕೊಳ್ಳುತ್ತೆ। जैसा पानी ಯಾವ ರೀತಿ ನೀರಾಗಿದೆ वैसी वाणी, ಅದೇ ರೀತಿ ವಾಣಿ ಆಗಿದೆ। जैसा भोजन, ಯಾವ ಥರ ಊಟ ಮಾಡ್ತೀವಿ, भोजन अच्छा खाते हैं ಊಟವನ್ನ ಚೆನ್ನಾಗಿ ಮಾಡ್ತೀವಿ, तो बुद्धि अच्छी बनेगी। ಅವಾಗ ಬುದ್ಧಿನೂ ಚೆನ್ನಾಗಿರುತ್ತೆ। तो गर्भ के अंदर भोजन भी मिलता है, ಮತ್ತೆ ಗರ್ಭದ ಒಳಗಡೆ ಭೋಜನನೂ ಸಹ ಸಿಗುತ್ತೆ, पानी भी मिलती है, जलवायु सब कुछ अंदर ही अंदर। ನೀರುನೂ ಸಿಗುತ್ತೆ, ನೀರು ಗಾಳಿ ಎಲ್ಲ ಒಳಗಡೆನೆ ಸಿಗ್ತಾ ಇರುತ್ತೆ। तो यहाँ भी 9 दिन की भट्टी में क्या होता ಮತ್ತೆ है? ಇಲ್ಲೂ ಸಹ 9 ದಿನದ ಬಟ್ಟಿಯಲ್ಲಿ ಏನಾಗುತ್ತೆ? जाते हैं तो बाहर का खाना मिलता है? ಯಾವಾಗ ಹೋಗ್ತಾರೆ ಅವಾಗ ಅಲ್ಲಿ ಹೊರಗಡೆ ಊಟ ತಿಂಡಿ ಸಿಗುತ್ತಾ? हैं? नहीं मिलता। ಸಿಗೋದೇ ಇಲ್ಲ। बाहर से पानी मिलता है? ಹೊರಗಡೆಯಿಂದ ನೀರು ಸಿಗುತ್ತಾ? नहीं मिलता। ಸಿಗೋದಿಲ್ಲ। हवा, हवा अंदर की मिलती है या बाहर की? ಗಾಳಿನೂ ಸಹ ಒಳಗಡೆದೇ ಸಿಗುತ್ತಾ ಅಥವಾ ಹೊರಗಡೆ ಸಿಗುತ್ತಾ? है? वाइब्रेशन अंदर वालों का मिलता है या बाहर वालों का? ವೈಬ್ರೇಷನ್ ಒಳಗಡೆ ಇರೋರು ಸಿಗುತ್ತಾ ಅಥವಾ ಹೊರಗಡೆ ಇರೋರು ಸಿಗುತ್ತಾ? है? अंदर वालों का। ಒಳಗಡೆ ಇರೋರ್ದೇ ಸಿಗುತ್ತೆ। इसलिए इसको भट्टी कहा जाता ಅದಕ್ಕೋಸ್ಕರ ಇದಕ್ಕೆ ಬಟ್ಟಿ ಅಂತ ಹೇಳಲಾಗುತ್ತೆ। है। गीता का भी है तो भागवत का भी है, ಗೀತೆದು ಆಗಿದೆ, ಭಾಗವತದ್ದು ಆಗಿದೆ, तो सबका 7 रोज का यादगार है। ಮತ್ತೆ ಎಲ್ಲದರದ್ದು 7 ದಿನದ ನೆನಪಾರ್ಥ ಆಗಿದೆ। ಓಂ ಶಾಂತಿ। ಇವತ್ತಿಂದು ವಿಸಿಡಿ ನಂಬರ್ ಆಗಿತ್ತು 1751, ತಾಲಿ ಪರಂಬ ಕೇರಳ್ ಫಸ್ಟ್ ಪಾರ್ಟ್। ಮುರಳಿ ತಾರೀಕಾಗಿತ್ತು 29/12/1963, ನುಡಿಸಿರುವಂಥ ತಾರೀಖು 2/5/2013।